ನಮಸ್ತೆ ಪ್ರೀತಿಯ ಸ್ನೇಹಿತರಿಗೆ, ನಮ್ಮ ಗುರು ಯೂಟ್ಯೂಬ್ ಚಾನಲ್ ಪ್ರೀತಿಪೂರ್ವಕವಾದಂತಹ ಸ್ವಾಗತ. ಸ್ನೇಹಿತರೆ, ದಯವಿಟ್ಟು ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಬಟನ್ ಟಚ್ ಮಾಡಿ. ಆ ಮೂಲಕ ನಾವು ನೀಡುವಂತಹ ಪ್ರತಿಯೊಂದು ಉಪಯುಕ್ತವಾದ ವಿಡಿಯೋ ತಪ್ಪದೆ ನಿಮಗೆ ಸಿಗೋದು ನೋಡ್ಕೊಳ್ಳಿ. ಸ್ನೇಹಿತರೆ, ಇವತ್ತು 9th ಸ್ಟ್ಯಾಂಡರ್ಡ್ ಸೈನ್ಸ್ ಅನ್ನು ಶುರು ಮಾಡ್ತಾ ಇದ್ದೀವಿ. ಸ್ನೇಹಿತರೆ, 9th ಸ್ಟ್ಯಾಂಡರ್ಡ್ ಸೈನ್ಸ್ 8th ಸ್ಟ್ಯಾಂಡರ್ಡ್ ವರೆಗೂ ಓದಿದ್ರಲ್ಲ, ಆ ರೀತಿ ಇಲ್ಲ. 8th ಸ್ಟ್ಯಾಂಡರ್ಡ್ ವರೆಗೂ ಓದಿರುವಂತಹ ಸೈನ್ಸ್ ನಲ್ಲಿ ಫಿಸಿಕ್ಸ್, ಕೆಮಿಸ್ಟ್ರಿ, ಬಯಾಲಜಿ ಇವುಗಳ ಡಿಫ್ರೆನ್ಸಿಯೇಷನ್ ಅನ್ನು ಅಷ್ಟೊಂದು ಡಿಟೇಲ್ ಆಗಿ ಮಾಡೋದು ಬೇಕಾಗಿದ್ದಿಲ್ಲ. ಆದರೆ 9th ಸ್ಟ್ಯಾಂಡರ್ಡ್ ಮತ್ತು 10th ಸ್ಟ್ಯಾಂಡರ್ಡ್ ನಲ್ಲಿ ಬಯಾಲಜಿ, ಫಿಸಿಕ್ಸ್ ಮತ್ತು ಕೆಮಿಸ್ಟ್ರಿ ಇವುಗಳನ್ನು ನೀವು ಸ್ವಲ್ಪ ಸೀರಿಯಸ್ ಆಗಿ, ಸ್ವಲ್ಪ ಸಪರೇಟ್ ಆಗಿರುವಂತಹ ಪಾರ್ಟ್ಸ್ ಗಳಲ್ಲಿ ಓದ್ತೀರಿ ಅಂತ ಹೇಳ್ಬೋದು. ಬನ್ನಿ ಸ್ನೇಹಿತರೆ, ಇವಾಗ 9th ಸ್ಟ್ಯಾಂಡರ್ಡ್ ನಲ್ಲಿರುವಂತಹ ಬಯಾಲಜಿಯ ಫಸ್ಟ್ ಲೆಸನ್, ದ ಫಂಡಮೆಂಟಲ್ ಯೂನಿಟ್ ಆಫ್ ಲೈಫ್, ಇದರ ಶುರು ಮಾಡೋಣ. ಬನ್ನಿ ಸ್ನೇಹಿತರೆ, ಈ ಲೆಸನ್ ಅಲ್ಲಿ ಏನೇನನ್ನ ಕಲಿತೀವಿ ಅಂತ ಮೊದಲು ಅರ್ಥ ಮಾಡ್ಕೊಳ್ಳೋಣ. ಈ ಲೆಸನ್ ನಲ್ಲಿ ಈ ಟೈಟ್ಲೇ ಹೇಳುವಂತೆ ಫಂಡಮೆಂಟಲ್ ಯೂನಿಟ್ ಆಫ್ ಲೈಫ್, ಪ್ಲಾಂಟ್ಸ್ ಮತ್ತು ಅನಿಮಲ್ಸ್ ನಲ್ಲಿರುವಂತಹ ಒಂದು ಬೇಸಿಕ್ ಸ್ಟ್ರಕ್ಚರ್ ಅಥವಾ ಫಂಡಮೆಂಟಲ್ ಯೂನಿಟ್ ಅಥವಾ ಬಿಲ್ಡಿಂಗ್ ಬ್ಲಾಕ್ ಅಥವಾ ಸ್ಟ್ರಕ್ಚರಲ್ ಅಂಡ್ ಫಂಕ್ಷನಲ್ ಯೂನಿಟ್, ಇದನ್ನ ಸೆಲ್ ಅಂತೀವಿ. ಸ್ನೇಹಿತರೆ, ಹಾಗಾದ್ರೆ ಮೊದಲು ಸೆಲ್ ಅಂದ್ರೇನು, ಅದ್ರ ಬಗ್ಗೆ ನಮಗೆ ಇನ್ಫಾರ್ಮೇಶನ್ ಯಾವಾಗಿಂದ ಸಿಗ್ತಾ ಹೋಯ್ತು, ಅದರ ನಂತರ ಸೆಲ್ ಥಿಯರಿ ಅಂದ್ರೇನು, ನಂತರ ಯೂನಿಸೆಲ್ಯುಲಾರ್ ಮತ್ತು ಮಲ್ಟಿಸೆಲ್ಯುಲಾರ್ ಆರ್ಗಾನಿಸಮ್ಸ್ ಯಾವ್ಯಾವು, ಯಾವ್ಯಾವ ಆರ್ಗಾನಿಸಮ್ಸ್ ಅಥವಾ ಜೀವಿಗಳು ಒಂದು ಸೆಲ್ ಇಂದ ಆಗಿದಾವೆ ಅವನ್ನ ಯೂನಿಸೆಲ್ಯುಲಾರ್ ಅಂತೀವಿ. ಯಾವ್ಯಾವ ಆರ್ಗಾನಿಸಮ್ಸ್ಗಳು ಮಲ್ಟಿ ಟ್ಯಾಲೆಂಟೆಡ್ ಅಂತ ಇರ್ತಾರೆ. ಅಂದ್ರೆ ಒಂದೇ ಒಂದು ಟ್ಯಾಲೆಂಟ್ ಇದ್ರೆ ಮಲ್ಟಿ ಟ್ಯಾಲೆಂಟೆಡ್ ಅನ್ನಲ್ಲ, ಒಂದಕ್ಕಿಂತ ಹೆಚ್ಚು ಟ್ಯಾಲೆಂಟ್. ಅದೇ ರೀತಿ ಒಂದಕ್ಕಿಂತ ಹೆಚ್ಚು ಸೆಲ್ಗಳು ಸೇರಿ ಒಂದು ಆರ್ಗಾನಿಸಮ್ ಆಗಿತ್ತು, ಒಂದು ಜೀವ ಆಗಿತ್ತು ಅಂದ್ರೆ ಅದನ್ನ ಮಲ್ಟಿ ಸೆಲ್ಯುಲರ್ ಆರ್ಗಾನಿಸಮ್ ಅಂತೀವಿ. ಅರ್ಥ ಆಯ್ತಾ ಸ್ನೇಹಿತರೆ? ಇದ್ರ ನಂತರ ನಾವು ಸ್ಟಡಿ ಮಾಡೋದೇನಂದ್ರೆ, ವಾಟ್ ಈಸ್ ದ ಸ್ಟ್ರಕ್ಚರಲ್ ಆರ್ಗನೈಸೇಷನ್ ಆಫ್ ಎ ಸೆಲ್. ಪ್ಲಾಂಟ್ ಸೆಲ್ಸ್ ಇರಲಿ, ಅನಿಮಲ್ ಸೆಲ್ಸ್ ಇರಲಿ, ಅಥವಾ ಯೂನಿಸೆಲ್ಯುಲರ್ ಆರ್ಗಾನಿಸಮ್ ಅಥವಾ ಮಲ್ಟಿ ಸೆಲ್ಯುಲರ್ ಆರ್ಗಾನಿಸಮ್, ಇವುಗಳಲ್ಲಿರುವಂತಹ ಸೆಲ್ಸ್ ಆಗಿರಲಿ, ಅಥವಾ ನಾವು ನೆಕ್ಸ್ಟ್ ನೋಡುವಂತಹ ಪ್ರೊಕ್ಯಾರಿಯೋಟಿಕ್ ಮತ್ತು ಯೂಕ್ಯಾರಿಯೋಟಿಕ್ ಸೆಲ್ಸ್ ಆಗಿರಲಿ, ಎಲ್ಲದರಲ್ಲೂ ಕಾಮನ್ ಆಗಿ ಇರುವಂತಹ 3 ಪಾರ್ಟ್ಸ್ ಯಾವ್ಯಾವು ಅಂದ್ರೆ, ಒಂದನೆಯದು ಸೆಲ್ ಮೆಂಬ್ರೇನ್, ಅದ್ರ ಬಗ್ಗೆ ಸ್ಟಡಿ ಮಾಡ್ತೀವಿ. ನಂತರ ನ್ಯೂಕ್ಲಿಯಸ್ ಅಥವಾ ನ್ಯೂಕ್ಲಿಯಸ್ ಒಳಗಡೆ ಇರುವಂತಹ ಪಾರ್ಟ್ಸ್ ಇರುವಂತಹ ಒಂದಿಷ್ಟು ಭಾಗ, ಅರ್ಥಾತ್ ಇದನ್ನ 2ನೇ ಪಾರ್ಟ್ ಆಗಿ ನೋಡ್ತೀವಿ. ಅರ್ಥಾತ್ ಸ್ನೇಹಿತರೆ, 3ನೇ ಪಾರ್ಟ್ ಏನಂದ್ರೆ ಸೈಟೋಪ್ಲಾಸಮ್, ಅಂದ್ರೆ ಸೆಲ್ಲಿನ ಈ ಸೆಲ್ ಮೆಂಬ್ರೇನ್ ಅಂದ್ರೆ ಈ ಸೆಲ್ಲಿನ ಚರ್ಮದ ರೀತಿ ಹೊರಗಡೆ ಇರುವಂತಹ ಭಾಗ ಏನಿದೆ ಇದು, ಮತ್ತು ಒಳಗಡೆ ಇರುವಂತಹ ನ್ಯೂಕ್ಲಿಯಸ್ ಅಥವಾ ನ್ಯೂಕ್ಲಿಯಸ್ ಒಳಗಡೆ ಇರುವಂತಹ ಭಾಗ ಏನಾದರೂ, ನ್ಯೂಕ್ಲಿಯಸ್ ಏನಾದರೂ ಕವರ್ ಇಲ್ಲ, ಮೆಂಬ್ರೇನ್ ಇಲ್ಲ, ಅಥವಾ ಸ್ಕಿನ್ ಟೈಪ್ ಸ್ಟ್ರಕ್ಚರ್ ಇಲ್ಲ ಅಂದ್ರೆ, ಹಾಗೆ ನ್ಯೂಕ್ಲಿಯಸ್ ಒಳಗಡೆ ಇರುವಂತಹ ಭಾಗ ಇರುತ್ತಲ್ಲ ಅದು, ಅವು ಎರಡರ ಮಧ್ಯೆ ಇರುವಂತಹ ಮಧ್ಯದ ಭಾಗ ಜೆಲ್ಲಿ ಲೈಕ್ ಸ್ಟ್ರಕ್ಚರ್. ಅರ್ಥಾತ್ ಸ್ನೇಹಿತರೆ, ಇದನ್ನು ನಾವು ಸೈಟೋಪ್ಲಾಸಮ್ ಅಂತೀವಿ. ಇವು 3 ಆಲ್ಮೋಸ್ಟ್ ಆಲ್ ದ ಟೈಪ್ಸ್ ಆಫ್ ಸೆಲ್ಗಳಲ್ಲಿ ಇದ್ದೇ ಇರುತ್ತೆ. ಇವುಗಳ ಬಗ್ಗೆ ನಾವು ಸ್ಟಡಿ ಮಾಡ್ತೀವಿ. ಇದರ ನಂತರ ಏನನ್ನ ಸ್ಟಡಿ ಮಾಡ್ತೀವಿ ಅಂತ ಅಂದ್ರೆ, ಡಿಫ್ರೆನ್ಸಿಯೇಟ್ ಬಿಟ್ವೀನ್ ಪ್ಲಾಸ್ಮಾ ಮೆಂಬ್ರೇನ್ ಅಂಡ್ ಸೆಲ್ ವಾಲ್, ನಂತರ ಡಿಫ್ಯೂಷನ್ ಅಂಡ್ ಆಸ್ಮೋಸಿಸ್, ನಂತರ 3 ರೀತಿಯ ಸೊಲ್ಯೂಷನ್, ಹೈಪೋಟಾನಿಕ್, ಐಸೋಟಾನಿಕ್ ಮತ್ತು ಹೈಪರ್ಟಾನಿಕ್ ಸೊಲ್ಯೂಷನ್ಸ್. ಇದರ ನಂತರ ನಾವೇನನ್ನ ಸ್ಟಡಿ ಮಾಡ್ತೀವಿ ಅಂದ್ರೆ, ಸೆಲ್ ಆರ್ಗನೆಲ್ಸ್ ಗಳ ಬಗ್ಗೆ ಸ್ಟಡಿ ಮಾಡ್ತೀವಿ. ನಂತರ ಕೊನೆಗೆ ಮೈಟೋಸಿಸ್ ಮತ್ತು ಮಿಯಾಸಿಸ್ ಇವುಗಳ ಬಗ್ಗೆ ಸ್ಟಡಿ ಮಾಡ್ತೀವಿ. ಸ್ನೇಹಿತರೆ, ಏನೇನು ಪಾಯಿಂಟ್ಸ್ ಅನ್ನು ಬರೆದಿದ್ದೀನಿ, ಕ್ವಶನ್ ಮತ್ತು ಆನ್ಸರ್ ರೀತಿನೇ ಬರೆದಿದ್ದೀನಿ. ಇಂಪಾರ್ಟೆಂಟ್ ಆಗಿರುವಂತಹ ಎಲ್ಲಾ ಕಾನ್ಸೆಪ್ಟ್ಸ್ ಅನ್ನು ಕವರ್ ಮಾಡಿದ್ದೀನಿ. ಇವನ್ನೇ ನೀವು ನೋಟ್ಸ್ ನಲ್ಲಿ ನೀಟಾಗಿ ಬರ್ಕೊಂಡ್ರೆ, ಜೊತೆಗೆ ನಿಮ್ಮ ಸ್ಕೂಲ್ಗಳಲ್ಲಿ ನಿಮ್ಮ ಟೀಚರ್ಸ್ ಏನ್ ಕೊಟ್ಟಿರ್ತಾರೆ ಇದನ್ನು ಓದ್ಕೊಂಡು ಅದನ್ನು ಸಹ ಓದ್ಕೊಂಡ್ಬಿಟ್ರೆ ಅಂದ್ರೆ ನಿಮಗೆ ಅದನ್ನ ಅರ್ಥ ಮಾಡ್ಕೊಳ್ಳೋಕ್ಕೂ ಈಸಿ ಆಗುತ್ತೆ, ಜೊತೆಗೆ ಮಾರ್ಕ್ಸ್ ಅನ್ನ ಸ್ಕೋರ್ ಮಾಡೋದಕ್ಕೂ ಸಹ ಬಹಳ ಅಂದ್ರೆ ಬಹಳ ಸುಲಭ ಅನ್ಸುತ್ತೆ. ಬನ್ನಿ ಸ್ನೇಹಿತರೆ, ಈಗ ನಿಮಗೋಸ್ಕರ ಸ್ವಲ್ಪ ಸೈಡಿಗೆ ಇರ್ತೀನಿ, ನೀವು ಬೇಕಾದ್ರೆ ಸ್ಕ್ರೀನ್ ಶಾಟ್ ಅನ್ನ ತಗೋಬಹುದು. ಬನ್ನಿ ಸ್ನೇಹಿತರೆ, ಈಗ ಸೆಲ್ ಅಂದ್ರೆ ಏನು? ಸೆಲ್ ಇಸ್ ಎ ಸ್ಟ್ರಕ್ಚರಲ್ ಅಂಡ್ ಫಂಕ್ಷನಲ್ ಯೂನಿಟ್ ಆಫ್ ಲೈಫ್. ಸೆಲ್ ಅಂದ ತಕ್ಷಣ ನಮಗೆ ಈ ಪಾಠದಲ್ಲಿ ಹೇಳ್ತಿದ್ವಲ್ಲ, ಈ ರೀತಿಯ ಸೆಲ್, ಅನಿಮಲ್ ಸೆಲ್ ಮತ್ತು ಪ್ಲಾಂಟ್ ಸೆಲ್, ಇವುಗಳು ನೆನಪಾಗೋದು ಕಡಿಮೆ. ಸೆಲ್ ಅಂದ ತಕ್ಷಣ ನಾವು ಟಾರ್ಚ್ಗೆ ಹಾಕುವಂತ ಸೆಲ್, ನಮ್ಮ ವಾಲ್ ಕ್ಲಾಕ್ಗಳಿಗೆ ಬಳಸುವಂತ ಸೆಲ್, ಈ ಸೆಲ್ಗಳನ್ನು ಸಹ ನಾವು ನೆನಪು ಮಾಡ್ಕೊಳ್ಳುವಂತಹ ಸಾಧ್ಯತೆ ಇರುತ್ತೆ. ಆದರೆ ನಾವಿಲ್ಲಿ ಬಯಾಲಜಿಯಲ್ಲಿ ಸ್ಟಡಿ ಮಾಡ್ತಿರುವಂತದ್ದು ಸ್ಟ್ರಕ್ಚರಲ್ ಅಂಡ್ ಫಂಕ್ಷನಲ್ ಯೂನಿಟ್ ಆಫ್ ಲೈಫ್, ಅದನ್ನು ನಾವು ಸೆಲ್ ಅಂತೀವಿ. ಅಥವಾ ಸೆಲ್ ಇಸ್ ಎ ಬಿಲ್ಡಿಂಗ್ ಬ್ಲಾಕ್ ಆಫ್ ಆರ್ಗಾನಿಸಮ್ಸ್. ನೋಡ್ರಿ, ಬಿಲ್ಡಿಂಗ್ ಬ್ಲಾಕ್ ಅಂದ್ರೆ ಬ್ರಿಕ್ಸ್ ಗಳನ್ನ ಬಳಸಿ ನಾವು ಬಿಲ್ಡಿಂಗ್ ಅನ್ನ ಕಟ್ತೀವಿ ಅಂತ ಅಂದ್ರೆ, ಈ ಬಿಲ್ಡಿಂಗ್ ಆಗಿರೋದು ಯಾವ ಬ್ಲಾಕ್ಸ್ ಇಂದ, ಯಾವ ಯೂನಿಟ್ಸ್ ಇಂದ? ಬ್ರಿಕ್ಸ್ ಅನ್ನುವಂತಹ ಈ ಯೂನಿಟ್ಸ್ ಇಂದಾನೇ ಈ ಬಿಲ್ಡಿಂಗ್ ಆಗಿದೆ. ನೋಡ್ರಿ, ಬಹಳಷ್ಟು ಬಿಲ್ಡಿಂಗ್ಗಳು ಬ್ರಿಕ್ಸ್ ಇಂದಾನೇ ಆಗಿದ್ರು ಸಹ ಒಂದೊಂದು ರೀತಿ ಕಾಣ್ತವೆ. ಅದೇ ರೀತಿ ಬಹಳಷ್ಟು ಆರ್ಗಾನಿಸಮ್ಸ್ಗಳು ಸೆಲ್ಲಿಂದಾನೇ ಆಗಿದ್ರು ಒಂದೊಂದು ರೀತಿ ಬೇರೆ ಬೇರೆಯಾಗಿ ಕಾಣುವಂತ ಸಾಧ್ಯತೆ ಇರುತ್ತೆ. ಅರ್ಥ ಆಯ್ತಾ ಸ್ನೇಹಿತರೆ? ಈಗ ಈ ಬಿಲ್ಡಿಂಗಿಗೆ ಸ್ಟ್ರಕ್ಚರ್ ಬಂದಿದ್ದು ಎದರಿಂದ ಅಂದ್ರೆ, ಈ ಸ್ಟ್ರಕ್ಚರಲ್ ಬ್ಲಾಕ್ಸ್, ಬ್ರಿಕ್ಸ್ ಅಥವಾ ಕಲ್ಲಿಂದ ಕಟ್ಟಿಸೋರು ನಾವು, ಬ್ರಿಕ್ ಇಂದ ಕಟ್ಟಿಲ್ಲ ಅಂದ್ರೆ ಓಕೆ ಅದೇ ಆಗಿರ್ಲಿ, ಯಾವ ಒಂದು
ಬಿಲ್ಡಿಂಗ್ ಬ್ಲಾಕ್ ಇಂದ ಅಥವಾ ಆ ಸ್ಟ್ರಕ್ಚರ್ ಕೊಡುವಂತ ಯೂನಿಟ್ ಇಂದ ಬಿಲ್ಡಿಂಗ್ ಕಟ್ಟಿರ್ತೀವಿ ಅದನ್ನ ಬಿಲ್ಡಿಂಗ್ ಬ್ಲಾಕ್ ಅಥವಾ ಆ ಸ್ಟ್ರಕ್ಚರ್ ಕೊಟ್ಟಿದ್ದಕ್ಕೆ ಅದನ್ನ ಸ್ಟ್ರಕ್ಚರಲ್ ಯೂನಿಟ್ ಅಂತೀವಿ. ಅದಕ್ಕೋಸ್ಕರ ಈಗ ನಮ್ಮ ದೇಹಕ್ಕೆ ಈ ಸ್ಟ್ರಕ್ಚರ್ ಬಂದಿರೋದು ಎದರಿಂದ, ಅಥವಾ ಪ್ಲಾಂಟ್ಸ್ಗೆ ಆ ಸ್ಟ್ರಕ್ಚರ್ ಬಂದಿರೋದು ಎದರಿಂದ, ಆ ಪ್ಲಾಂಟಿನ ಸ್ಟ್ರಕ್ಚರ್ ಕೊಟ್ಟಂತಹ ಒಂದು ಯೂನಿಟ್ ಅಥವಾ ಬಿಲ್ಡಿಂಗ್ ಬ್ಲಾಕ್, ಅದಕ್ಕೆ ಅದನ್ನೇನಂತೀವಿ ಸ್ಟ್ರಕ್ಚರಲ್ ಯೂನಿಟ್ ಅಂತೀವಿ. ಜೊತೆಗೆ ಫಂಕ್ಷನಲ್ ಯೂನಿಟ್ ಅಂತ ಯಾಕೆ ಅಂತೀವಿ ಅಂದ್ರೆ, ನಮ್ಮ ದೇಹದಲ್ಲಿ ನಾನು ಪಾಠ ಮಾಡ್ತಿದ್ದೀನಿ ಅಂದ್ರೆ ವಾಯ್ಸ್ ಪ್ರೊಡಕ್ಷನ್ ಆಗ್ತಾ ಇದೆ, ಈ ಫಂಕ್ಷನ್ ಮಾಡೋದಕ್ಕಾಗಿರ್ಲಿ, ಅಥವಾ ನನ್ನ ಕೈಯನ್ನ ಹಿಂಗೆ ಅಂದಂಗ್ ಮಾಡ್ತಿದ್ದೀನಿ, ಓಕೆ, ಈ ಫಂಕ್ಷನ್ ಮಾಡೋದಕ್ಕಾಗಿರ್ಲಿ, ಬ್ರೀದಿಂಗ್ ಮಾಡ್ತಿದ್ದೀನಿ, ಈ ಫಂಕ್ಷನ್ ಮಾಡೋದಕ್ಕಾಗಿರ್ಲಿ, ನಾನು ಮಾತಾಡ್ತಿದ್ದೀನಿ ಅಂದ್ರೆ ನಾನು ಯೋಚನೆ ಮಾಡ್ತಾ ಇದ್ದೀನಿ, ಓಕೆ, ಈ ರೀತಿಯ ಫಂಕ್ಷನ್ಸ್ಗಾಗಿರ್ಲಿ, ನಮ್ಮ ದೇಹದಲ್ಲಿ ನಡೆಯುವಂತ ಎಲ್ಲಾ ಫಂಕ್ಷನ್ಸು ಸಹ ಯಾವುದರಿಂದ ಆಗ್ತವೆ, ಈ ಸೆಲ್ಸ್ ಇಂದಾನೆ ಆಗ್ತವೆ, ಅಥವಾ ಈ ಬೇಸಿಕ್ ಅಥವಾ ಫಂಡಮೆಂಟಲ್ ಯೂನಿಟ್ ನಿಂದಾನೆ ಆಗ್ತವೆ. ಹಾಗಾಗಿ ಸ್ಟ್ರಕ್ಚರ್ ಕೊಡವು ಇವೆ, ಜೊತೆಗೆ ನಮಗೆ ಫಂಕ್ಷನ್ ಮಾಡೋದಕ್ಕೆ ಆಗೋದು ಸಹ ಇವುಗಳಿಂದಾನೆ, ಇದರಿಂದ ಈ ಸೆಲ್ಸ್ ಇಂದಾನೆ. ಅದಕ್ಕೋಸ್ಕರ ಏನಂತೀವಿ, ಸೆಲ್ ಇಸ್ ಎ ಸ್ಟ್ರಕ್ಚರಲ್ ಅಂಡ್ ಫಂಕ್ಷನಲ್ ಯೂನಿಟ್ ಆಫ್ ಲೈಫ್. ಅರ್ಥ ಆಯ್ತಾ ಸ್ನೇಹಿತರೆ? ಈಗ ಮೊದಲಿಗೆ ನಾವು ಸೆಲ್ ಅಂದ್ರೆ ಏನಂತ ಅರ್ಥ ಮಾಡ್ಕೊಂಡ್ವಿ. ಈಗ ಹೌ ವಾಸ್ ಇಟ್ ಡಿಸ್ಕವರ್ಡ್ ಆರ್ ಹೌ ವಾಸ್ ಸೆಲ್ ಡಿಸ್ಕವರ್ಡ್. ಸೆಲ್ ಅಂದ್ರೆ ನಮಗೆ ಕಣ್ಣಿಗೆ ಕಾಣದಷ್ಟು ಚಿಕ್ಕದು, ನಾವು ನೋಡ್ಬೇಕಂದ್ರೆ ಮೈಕ್ರೋಸ್ಕೋಪ್ಗಳನ್ನು ಬಳಸಿ ನೋಡ್ಬೇಕಾಗತ್ತೆ, ಅಷ್ಟು ಮಟ್ಟಿಗೆ ಚಿಕ್ಕದು ಅಂದಾಗ ಇದ್ರ ಬಗ್ಗೆ ನಮಗೆ ಹೆಂಗ್ ಗೊತ್ತಾಯ್ತು? ಯಾಕಂದ್ರೆ ಮಾನವ ಎಲ್ಲಾ ಕಾಲದಿಂದನೂ ಸಹ ಈ ಮೈಕ್ರೋಸ್ಕೋಪ್ಗಳನ್ನ ಬಳಸ್ಕೊಂಡೇ ಬಂದಿಲ್ಲ. ಅರ್ಥ ಆಯ್ತಾ? ಹಾಗಾದ್ರೆ ಹೌ ವಾಸ್ ಸೆಲ್ ಡಿಸ್ಕವರ್ಡ್? ಸೆಲ್ ವಾಸ್ ಡಿಸ್ಕವರ್ಡ್ ಬೈ ಹೂಮ್? ಯಾರು ಸೆಲ್ ಅನ್ನ ಡಿಸ್ಕವರ್ ಮಾಡಿದ್ರು, ಹೇಗೆ ಡಿಸ್ಕವರ್ ಆಯ್ತು ಅನ್ನೋದನ್ನೀಗ ಸ್ಟಡಿ ಮಾಡೋಣ. ಇಲ್ಲಿ ನೋಡಿ, ರಾಬರ್ಟ್ ಹುಕ್ ಅನ್ನೋಂಥ ಒಬ್ಬ ಸೈಂಟಿಸ್ಟ್, ನೋಡಿ ಇದೊಂದು ಸ್ಪೆಷಲ್ ಆಗಿರುವಂತ ಸ್ಟೋರಿ. ಇನ್ 1665 ಈ ಟೈಮ್ನಲ್ಲಿ ಇಂಗ್ಲೆಂಡ್ನಲ್ಲಿ ಚಾರ್ಲ್ಸ್ ಸೆಕೆಂಡ್ ಅನ್ನುವಂಥ ಒಬ್ಬ ರಾಜ ರೂಲ್ ಮಾಡ್ತಿರ್ತಾನೆ. ವೆನ್ ಚಾರ್ಲ್ಸ್ ಸೆಕೆಂಡ್ ವಾಸ್ ರೂಲಿಂಗ್ ಇಂಗ್ಲೆಂಡ್, ದೆನ್ he ordered one scientist by name ಕ್ರಿಸ್ಟೋಫರ್ ಅನ್ನುವಂಥ ಒಬ್ಬ ಸೈಂಟಿಸ್ಟ್ಗೆ ಒಂದು ಆರ್ಡರ್ ಮಾಡ್ತಾನೆ. ಏನಪ್ಪ ಆರ್ಡರ್ ಅದು ಅಂದ್ರೆ, ಟು ಅಬ್ಸರ್ವ್ ಆಬ್ಜೆಕ್ಟ್ಸ್ ವಿತ್ ದ ಹೆಲ್ಪ್ ಆಫ್ ಮೈಕ್ರೋಸ್ಕೋಪ್. ನೋಡ್ರಿ, ಮೈಕ್ರೋಸ್ಕೋಪಿನ ಸಹಾಯದಿಂದ ಎಲ್ಲಾ ಆಬ್ಜೆಕ್ಟ್ಗಳನ್ನು ಸ್ಟಡಿ ಮಾಡಿ ಅದ್ರ ಬಗ್ಗೆ ಡಿಟೇಲ್ ಆಗಿರುವಂತಹ ಇನ್ಫಾರ್ಮೇಶನ್ ಅನ್ನ ಕೊಡುವಂತ ಚಾರ್ಲ್ಸ್ ಸೆಕೆಂಡ್ ಅನ್ನುವಂಥ ಕಿಂಗ್ ಹೇಳ್ತಾನೆ. ಹೇಳಿದ ತಕ್ಷಣ ಆ ಕ್ರಿಸ್ಟೋಫರ್ ಅನ್ನುವಂಥ ಸೈಂಟಿಸ್ಟ್, ಅವ್ರು ದೊಡ್ಡ ಸೈಂಟಿಸ್ಟ್, ಸಣ್ಣದೆಲ್ಲ ಯಾರು ನೋಡ್ಬೇಕು ಅಂತಂದು ಹೇಳಿ, ಅದಕ್ಕಿಂತ ಇಂಪಾರ್ಟೆಂಟ್ ಏನೋ ಅವ್ರಿಗೆ ಸ್ಟಡಿ ಇತ್ತು ಏನೋ ಯಾರಿಗೆ ಗೊತ್ತು. ಅದಕ್ಕೋಸ್ಕರ ಅವರು ಜೂನಿಯರ್ ಆಗಿದ್ದಂತಹ 26 ವರ್ಷದ ರಾಬರ್ಟ್ ಹುಕ್ ಅನ್ನೋಂತಹ ಒಬ್ಬ ಜೂನಿಯರ್ ಸೈಂಟಿಸ್ಟ್ಗೆ, ಅವರ ಅಸಿಸ್ಟೆಂಟ್ಗೆ ಏನ್ ಮಾಡ್ತಾರೆ, ಈ ವರ್ಕ್ ಅನ್ನ ಕೊಡ್ತಾರೆ. ನೋಡಪ್ಪ, ನಮ್ಮ ರಾಜ ಹೇಳ್ಯಾರ ನೀನು ಮಾಡು ಅಂತ. ನೋಡ್ರಿ ಸ್ನೇಹಿತರೆ, ಯಾವಾಗ್ಲಾದ್ರೂ ಒಂದು ಅಪಾರ್ಚುನಿಟಿ ಸಿಕ್ತಂದ್ರೆ ನಾವು ಹೋಲ್ ಹಾರ್ಟೆಡ್ ಆಗಿ ಸಂಪೂರ್ಣವಾದ ಮನಸ್ಸಿನಿಂದ ಅದನ್ನ ಪ್ರಯತ್ನ ಮಾಡಬೇಕು. ಅದೇ ರೀತಿ ರಾಬರ್ಟ್ ಹುಕ್ ಪ್ರಯತ್ನ ಮಾಡ್ತಾನೆ, ಸತತವಾಗಿ ಇದ್ರ ಬಗ್ಗೆ ಸ್ಟಡಿ ಮಾಡ್ತಾ ಹೋಗ್ತಾನೆ. ನೋಡು, ಕಣ್ಣಿಗೆ ಕಾಣಲಂತದ್ದು ಏನೋ ಹುಡುಗ ಕೇಳ್ಯಾರೆ, ಅಥವಾ ಹುಡುಗ ಕೇಳ್ಯಾರ ಅಂದ್ರೆ ನೋಡಕ್ ಕೇಳ್ಯಾರೆ, ಅದ್ರ ಬಗ್ಗೆ ಸ್ಟಡಿ ಮಾಡಕ್ ಕೇಳ್ಯಾರ ಅಂತ ಬೇಜಾರು ಮಾಡ್ಕೊಳ್ಳದಂತೆ ಏನ್ ಮಾಡ್ದ, ಕಂಟಿನ್ಯೂಸ್ ಆಗಿ ಸ್ಟಡಿ ಮಾಡ್ತಾ ಹೋದ. ಅವನೇ ಸೆಲ್ಫ್ ಡಿಸೈನ್ಡ್ ಮೈಕ್ರೋಸ್ಕೋಪ್ ಮಾಡ್ಕೊಂತಾನೆ. ರಾಬರ್ಟ್ ಹುಕ್ ಡಿಸೈನ್ಡ್ his own microscope, which was considered as primitive microscope, or which is now also we consider it as primitive microscope. ಯಾಕೆ ಇದನ್ನ primitive microscope ಅಂತೀವಿ? primitive ಅಂತ ಬಂತಂದ್ರೆ ನೆನ್ಪಿಟ್ಕೊಳ್ರಿ, ಓಲ್ಡ್ ಟೈಪ್, ನಾಟ್ ಅಡ್ವಾನ್ಸ್ಡ್, ಬಹಳ ಅಡ್ವಾನ್ಸ್ ಇರೋದಲ್ಲ, ಅರ್ಥಾತ್ ಸ್ನೇಹಿತರೆ ಬಹಳ ಡೆವಲಪ್ ಆಗಿರೋದಲ್ಲ, ಅಂತ ಒಂದು ಮೈಕ್ರೋಸ್ಕೋಪ್ ಅನ್ನ ತಾನೇ ಡಿಸೈನ್ ಮಾಡ್ತಾನೆ. ಯಾಕಂದ್ರೆ ಅವಾಗ ಅಷ್ಟರ ಮಟ್ಟಿಗೆ ಮೈಕ್ರೋಸ್ಕೋಪ್ಗಳು ಡೆವಲಪ್ಮೆಂಟ್ ಆಗಿದ್ದಿಲ್ಲ. ಅರ್ಥ ಆಯ್ತಾ? ನೋಡಿ, ರಾಬರ್ಟ್ ಹುಕ್ ಅಬ್ಸರ್ವ್ಡ್ ಇಟ್ ಬೈ ಚಾನ್ಸ್ through a self-designed microscope in 1665 while examining a thin slice of cork. He saw honeycomb-like structure and called them cell. ನೋಡ್ರಿ, self-designed microscope ಅನ್ನು ಬಳಸಿ ಇವರು ಒಂದು ಥಿನ್ ಸ್ಲೈಸ್ ಆಫ್ ಕಾರ್ಕ್ ಅನ್ನ, ಅಂದ್ರೆ ಒಂದು ಈ ಪ್ಲಾಂಟ್ ನ ಒಂದು ಪಾರ್ಟ್ ಏನಿರುತ್ತೆ ಅದರಲ್ಲಿರುವಂತಹ ಒಂದು ಭಾಗ, ಕಾರ್ಕ್ ಅಂದ್ರೆ ಆ ಪ್ಲಾಂಟ್ಗೆ ಯಾವುದೇ ರೀತಿ ಡ್ಯಾಮೇಜ್ ಆಗದಂತೆ ತಡೆಯುವಂತ ಕೆಲಸ ಮಾಡುತ್ತೆ. ಅರ್ಥ ಸ್ನೇಹಿತರೆ, ಅಂತಹ ಒಂದು ಹೊರಗಿನ ಒಂದು ಭಾಗ ಅಂತ ಹೇಳ್ಬೋದು ಆ ಪ್ಲಾಂಟ್ ಇಂದು. ಅರ್ಥ, ಅಂತಹ ಒಂದು ಕಾರ್ಕ್ ಅನ್ನ ಸ್ಟಡಿ ಮಾಡ್ತಿರ್ಬೇಕಾದ್ರೆ, ಅದೊಂದು ಥಿನ್ ಆಗಿರುವಂತಹ ಒಂದು ಸ್ಲೈಸ್ ಅಂದ್ರೆ ಪೀಸ್, ಅದನ್ನು ಸ್ಟಡಿ ಮಾಡ್ತಿರ್ಬೇಕಾದ್ರೆ ಹನಿಕೂಮ್ ಲೈಕ್ ಸ್ಟ್ರಕ್ಚರ್ ಅವನಿಗೆ ಕಾಣುತ್ತೆ. ನೋಡಿ, ಹನಿಕೂಮ್ ಅಂದ್ರೆ ಈ ಜೇನಿನ ಗೂಡು, ಜೇನಿನ ಹುಟ್ಟು ಅಂತ ಏನಂತೀವಿ, ಇದರಲ್ಲಿ ಯಾವ ರೀತಿ ಪಾರ್ಟ್ಸ್ ಗಳಿದಾವೆ ಆ ರೀತಿ ಇರುವಂತಹ ಒಂದು ಪಾರ್ಟ್ ಲೈಕ್ ಅವನಿಗೆ ಕಾಣುತ್ತೆ. ಆ ರೀತಿ ಕಂಡಾಗ ಅದನ್ನ ಅವನು ಸೆಲ್ ಅಂತ ಅಂತಾರೆ. ಸೆಲ್ ಅಂದ್ರೇನು? ಲ್ಯಾಟಿನ್ ಭಾಷೆಯಲ್ಲಿ ರೂಮ್ ಅಂತ, ಅಥವಾ ಲಿಟಲ್ ರೂಮ್ ಅಂತ, ಒಂದು ಚಿಕ್ಕ ರೂಮಿಗೆ ಸೆಲ್. ನೋಡಿ, ಪೊಲೀಸ್ ಸ್ಟೇಷನ್ಗಳಲ್ಲಿ ಇನ್ನೂ ಅದನ್ನು ಬಳಸ್ತಾರೆ. ಸೆಲ್ ಒಳಗಡೆ ಹಾಕಿದ್ದಾರೆ, ಬ್ಯಾಟ್ರಿ ಸೆಲ್ ಒಳಗಡೆ ಹಾಕಿರ್ತಾರ, ಅಥವಾ ಪ್ಲಾಂಟ್ ಸೆಲ್, ಅನಿಮಲ್ ಸೆಲ್, ಅದ್ರ ಒಳಗಡೆ ಇವನ್ನೇನಾದ್ರೂ ನೂಕಿರ್ತಾರ? ಇಲ್ಲ,
ಹಾಕಿರೋದು ಯಾವುದು ಒಂದು ಚಿಕ್ಕ ರೂಮ್, ಅದಕ್ಕೇನಂತಾರೆ ಸೆಲ್ ಒಳಗಡೆ ಹಾಕಿದೀವಿ ಅಂತ ಅಂತಿರ್ತಾರೆ. ನೋಡ್ರಿ, ಸೆಲ್ ಅಂದ್ರೆ ಏನು, ಒಂದು ಸ್ಮಾಲ್ ರೂಮ್, ಅರ್ಥ ಆಯ್ತಾ? ಇದನ್ನು ಸಹ ಅವ್ರು ಏನಂದ್ರು, ಒಂದು ಸ್ಮಾಲ್ ರೂಮ್ ಕಂಡಂಗೆ ಕಾಣುತ್ತೆ, ಅಂದ್ರೆ ಒಂದು ಚಿಕ್ಕ ಭಾಗ ಕಂಡಂಗೆ ಕಾಣುತ್ತೆ. ಅದನ್ನ ಏನಂತಂದ್ರು ಅವರು ಸೆಲ್ ಅಂತ ಕರೆದ್ರು. ಅರ್ಥ ಆಯ್ತಾ ಸ್ನೇಹಿತರೆ? ಇದು ನಮಗೆ ಸೆಲ್ ಅನ್ನುವಂತ ಒಂದು ಬೇಸಿಕ್ ಆರ್ ಫಂಡಮೆಂಟಲ್ ಯೂನಿಟ್ ಆಫ್ ಲೈಫ್ ಇದೆ ಅಂತ ಗೊತ್ತಾಗಿದ್ದಂತ ಕ್ಷಣ ಅದು ಯಾವಾಗ 1665 ರಾಬರ್ಟ್ ಹುಕ್ ಅವರು ಸೆಲ್ಫ್ ಡಿಸೈನ್ಡ್ ಪ್ರಿಮಿಟಿವ್ ಮೈಕ್ರೋಸ್ಕೋಪ್ ಅನ್ನು ಬಳಸಿ ನೋಡಿದಾಗ ಸಿಕ್ಕಿದ್ದು. ಅರ್ಥ ಆಯ್ತಾ ಸ್ನೇಹಿತರೆ? ನಂತರ ನೋಡಿ, ಈಗ ನಮಗೆ ಸೆಲ್ ಅನ್ನೋದು ಇದೆ ಅಂತ ಅಷ್ಟೇ ಗೊತ್ತಾಯ್ತು. ಆದ್ರೆ ಈ ಸೆಲ್ ಬಗ್ಗೆ ಇನ್ನೊಂದಿಷ್ಟು ಹೆಚ್ಚಿಗೆ ಇನ್ಫಾರ್ಮೇಶನ್ ಯಾವಾಗ ಸಿಗ್ತಾ ಹೋಯ್ತು, ಯಾರ್ಯಾರು ಇದ್ರ ಬಗ್ಗೆ ಹೆಚ್ಚಿಗೆ ಸ್ಟಡಿ ಮಾಡಿದ್ರು, ಇನ್ಫಾರ್ಮೇಶನ್ ಕೊಟ್ಟರು, ಡಿಸ್ಕವರ್ ಮಾಡಿದ್ರು ಅಂತ ನೋಡೋಣ. ಯಾಕಂದ್ರೆ ನಾವೀಗ ನೋಡ್ತಿರೋದು ಹೌ ವಾಸ್ ಸೆಲ್ ಡಿಸ್ಕವರ್ಡ್. ಫಸ್ಟ್ ಇಟ್ ವಾಸ್ ಡಿಸ್ಕವರ್ಡ್ ಬೈ ರಾಬರ್ಟ್ ಹುಕ್ ವೆನ್ ಹಿ ವಾಸ್ ಅಬ್ಸರ್ವಿಂಗ್ ಎ ಥಿನ್ ಸ್ಲೈಸ್ ಆಫ್ ಕಾರ್ಕ್ by using his self-designed primitive microscope. He found honeycomb-like structure. He called them as cell. ಅರ್ಥದ ಸ್ನೇಹಿತರೆ? ನಂತರ ಲಿವೆನ್ಹಾಕ್ 1674 ಪಾಂಡ್ ವಾಟರ್ ನಲ್ಲಿ ಫ್ರೀ ಲೀವಿಂಗ್ ಸೆಲ್ಸ್ ಇರೋದನ್ನ ಫಸ್ಟ್ ಅಬ್ಸರ್ವ್ ಮಾಡ್ತಾರೆ. ಫ್ರೀ ಲೀವಿಂಗ್ ಸೆಲ್ ಅಂದ್ರೆ ಒಂದೊಂದೇ ಸೆಲ್ಗಳೇ ಒಂದೊಂದು ಆರ್ಗನಿಸಮ್ ಆಗಿರೋದನ್ನ ಫಸ್ಟ್ ಇವರು ಅಬ್ಸರ್ವ್ ಮಾಡ್ತಾರೆ. ಯಾವಾಗ 1674 ಲಿವೆನ್ಹಾಕ್ he observed free living cells in pond water. ಅರ್ಥಾತ್ ಸ್ನೇಹಿತರೆ, ಇದು ಇನ್ನೊಂದು ರೀತಿಯ ಅಡ್ವಾನ್ಸ್ ಸ್ಟಡಿ ಆಯಿತು. ಅದರ ನಂತರ ನೋಡಿ, ರಾಬರ್ಟ್ ಬ್ರೌನ್ ಅವರು 1831 he was the first person to observe nucleus. ಇವ್ರ ನಂತರ ಪರ್ಕಿಂಜೆ 1837 he observed protoplasm and he was the first person to name it, or he coined the term protoplasm. ನೋಡಿ, 1665 ಇವರು ಸ್ಟಡಿ ಮಾಡಿದ ನಂತರ ಫ್ರೀ ಲಿವಿಂಗ್ ಸೆಲ್ಸ್ ಇವು ಪಾಂಡ್ ವಾಟರ್ ಇದಾವೆ ಅಂತ ಸ್ಟಡಿ ಮಾಡಿದ್ದು 9 ವರ್ಷದಲ್ಲೇ, ಅದಾಗಿ 9 ವರ್ಷದಲ್ಲಿ. ಅದ್ರ ನಂತರ ನೋಡಿ, ಆಲ್ಮೋಸ್ಟ್ 1.5 ಸೆಂಚುರಿ 150 ವರ್ಷ ಆಲ್ಮೋಸ್ಟ್ ಅಷ್ಟು ಟೈಮ್ ನಂತರ ನ್ಯೂಕ್ಲಿಯಸ್ ಇದೆ ಅಂತ ಗೊತ್ತಾಯ್ತು. ಸೆಲ್ ಇದೆ ಅಂತ ಗೊತ್ತಾಗಿ ಅದ್ರ ಒಳಗಡೆ ನ್ಯೂಕ್ಲಿಯಸ್ ಅನ್ನುವಂತ ಕಂಟ್ರೋಲಿಂಗ್ ಯೂನಿಟ್ ಇದೆ ಅಂತ ಗೊತ್ತಾಗಕ್ಕೆ ಇಷ್ಟು ಮಟ್ಟಿಗೆ ಟೈಮ್ ಹಿಡಿತು. ನಂತರ ಪ್ರೋಟೋಪ್ಲಾಸಮ್ ಅನ್ನ ಇನ್ನೊಂದು 6 ವರ್ಷದಲ್ಲಿ ಫೈಂಡ್ ಔಟ್ ಮಾಡಿದ್ರು. ನೋಡ್ರಿ ಸ್ನೇಹಿತರೆ, ಸೆಲ್ ಬಗ್ಗೆ ಡಿಸ್ಕವರಿ ಆಗಿದ್ದು ಕೇವಲ ನಾವೆಷ್ಟು ನ್ಯೂಕ್ಲಿಯಸ್ ಮತ್ತು ಪ್ರೋಟೋಪ್ಲಾಸಮ್ ಇವುಗಳ ಬಗ್ಗೆ ಅಷ್ಟೇ ತಿಳ್ಕೊಳ್ಳೋದಕ್ಕೆ ಇಷ್ಟು ವರ್ಷಗಳು ಟೈಮ್ ಹಿಡಿತು. ನಂತರ ನೀವು ಸೆಲ್ ಆರ್ಗನಲ್ಸ್ ಬಗ್ಗೆ ಎಲ್ಲ ಸ್ಟಡಿ ಮಾಡ್ಬೇಕಂದ್ರೆ ಇಲ್ಲಿದ್ದಂತಹ ಯಾವ ಡಿವೈಸ್ಗಳು ಅಥವಾ ಮೈಕ್ರೋಸ್ಕೋಪ್ಗಳಿದ್ವು ಅವು ಸಾಕಾಗ್ತಿದ್ದಿಲ್ಲ. ಎಲೆಕ್ಟ್ರಾನ್ ಮೈಕ್ರೋಸ್ಕೋಪ್ ಬರಬೇಕಾಯ್ತು. ಅವಾಗ ನಮಗೆ ಇನ್ನೂ ಹೆಚ್ಚೆಚ್ಚು ಅಂದ್ರೆ ಅಡ್ವಾನ್ಸ್ ಆಗಿರುವಂತಹ ಮೈಕ್ರೋಸ್ಕೋಪ್ ಬಂದಂಗೆಲ್ಲ ಇನ್ನು ಡಿಟೇಲ್ ಆಗಿ ಸೆಲ್ಗಳ ಬಗ್ಗೆ ಸ್ಟಡಿ ಮಾಡ್ತಾ ಹೋದ್ವಿ. ಸೆಲ್ ಒಳಗಡೆ ಇರುವಂತಹ ಆರ್ಗನಲ್ಸ್ ಬಗ್ಗೆ, ಅವುಗಳ ಫಾರ್ಮೇಶನ್ ಬಗ್ಗೆ, ಎಲ್ಲದ್ರ ಬಗ್ಗೆಯೂ ಸಹ ನಮಗೆ ಇನ್ಫಾರ್ಮೇಶನ್ ಸಿಗ್ತಾ ಹೋಯ್ತು. ಅರ್ಥಾತ್ ಸ್ನೇಹಿತರೆ, ನೋಡಿ ಇಲ್ಲಿವರೆಗೂ ನೀವೇನ್ ನೋಡಿದ್ವಿ, ಹೌ ವಾಸ್ ಇಟ್ ಡಿಸ್ಕವರ್ಡ್. ಇದ್ರ ಬಗ್ಗೆ ನೀವು ಇನ್ನು ಮುಂದೆ ಸಹ ಸ್ಟಡಿ ಮಾಡಬಹುದು. ನೋಡಿ, ಫ್ರಮ್ 1940 ಏನಾಯ್ತು, ಡಿಸ್ಕವರಿ ಆಫ್ ಎಲೆಕ್ಟ್ರಾನ್ ಮೈಕ್ರೋಸ್ಕೋಪ್. ಈಗ ಹೇಳಿದ್ನಲ್ಲ, ಇದರಿಂದ ಏನಾಯ್ತು, ಕಾಂಪ್ಲೆಕ್ಸ್ ಸ್ಟ್ರಕ್ಚರ್ ಆಫ್ ಸೆಲ್ ಅಂಡ್ ವೇರಿಯಸ್ ಆರ್ಗನಲ್ಸ್ ವರ್ ಅಂಡರ್ಸ್ಟುಡ್. ಸ್ನೇಹಿತರೆ, ಇದನ್ನು ನಾವು ಅರ್ಥ ಮಾಡ್ಕೊಂಡ ನಂತರ ನೆಕ್ಸ್ಟ್ ನೋಡೋದೇನಂದ್ರೆ ಸೆಲ್ ಥಿಯರಿ, ಡಿಸ್ಕ್ರೈಬ್ ಸೆಲ್ ಥಿಯರಿ. ಈ ರೀತಿ ಕ್ವಶನ್ಸ್ಗಳು ನಿಮ್ಮ ಎಕ್ಸಾಮಿನೇಷನ್ ಅಲ್ಲಿ ಬರುವಂತ ಪಾಸಿಬಿಲಿಟೀಸ್ ಬಹಳ ಇರ್ತವೆ. ಹಾಗಾಗಿ ಸೆಲ್ ಥಿಯರಿ ಅಂದ್ರೆ ಏನು ಅನ್ನೋದನ್ನು ಹೇಳ್ತೀನಿ. ಕೇವಲ 3 ಪಾಯಿಂಟ್ಸ್ ಇರೋದು, ಇದನ್ನ ಅರ್ಥ ಮಾಡ್ಕೊಂಡ್ಬಿಟ್ರೆ ಮುಗೀತು. ಆದ್ರೆ ಯಾವ ಸೈಂಟಿಸ್ಟ್ ಇಲ್ಲಿ ಏನೇನು ಇಂಪಾರ್ಟೆಂಟ್ ರೋಲ್ ಅನ್ನು ಪ್ಲೇ ಮಾಡಿದ್ರು ಅಂತ ನೀವು ನೆನಪಿಟ್ಕೊಳ್ಬೇಕಾಗುತ್ತೆ. ಆದ್ರೆ ಅದಕ್ಕಿಂತ ಮೊದಲು ಸೆಲ್ ಥಿಯರಿ ಇದನ್ನ ಅರ್ಥ ಮಾಡ್ಕೊಂಡ್ಬಿಟ್ರೆ ಬಹಳ 3 ಈಸಿ ಪಾಯಿಂಟ್ ಅಲ್ಲಿರುವಂತದ್ದು. ಫಸ್ಟ್ ಒನ್, ಆಲ್ ಪ್ಲಾಂಟ್ಸ್ ಅಂಡ್ ಅನಿಮಲ್ಸ್ ಆರ್ ಕಾಂಪೋಸ್ಡ್ ಆಫ್ ಸೆಲ್ಸ್. All plants and all animals, irrespective of their size, irrespective of their habitat, all are made up of, or all are composed of cells. ಎಲ್ಲಾ ಪ್ಲಾಂಟ್ಸ್ ಮತ್ತು ಅನಿಮಲ್ಸ್ ಎಲ್ಲ ಆರ್ಗನಿಸಮ್ಸ್ ಏನಾಗಿದ್ದಾವೆ, ಸೆಲ್ಸ್ ಇಂದನೇ ಆಗಿದ್ದಾವೆ. ನಿಮಗೆ ಗೊತ್ತಿದೆ, ಇದು 1 ಪಾಯಿಂಟ್ ಬಂದ್ಬಿಟ್ರೆ ನಿಮಗೆ ಗೊತ್ತಿರೋದೇ ಬರೆದ್ರೆ 1 ಮಾರ್ಕ್ಸ್ ಸಿಕ್ತು ಅಂತ. ನಂತರ ದ ಸೆಲ್ ಇಸ್ ಅ ಬೇಸಿಕ್ ಯೂನಿಟ್ ಆಫ್ ಲೈಫ್. ಎಲ್ಲಾ ಆರ್ಗನಿಸಮ್ಗಳ ಬೇಸಿಕ್ ಯೂನಿಟ್ ಇದು. ಅಂದ್ರೆ ಸ್ಟ್ರಕ್ಚರಲ್ ಅಂಡ್ ಫಂಕ್ಷನಲ್ ಯೂನಿಟ್ ಆಫ್ ಲೈಫ್ ಈಸ್ ಸೆಲ್. ಅದನ್ನೇ ಈ ರೂಪದಲ್ಲಿ ಹೇಳಿದ್ವಿ ಸೆಕೆಂಡ್ ಪಾಯಿಂಟ್ ನಲ್ಲಿ, ಸೆಲ್ ಥಿಯರಿಯಲ್ಲಿ. ಥರ್ಡ್ ಪಾಯಿಂಟ್ ಆಫ್ ಸೆಲ್ ಥಿಯರಿ ಏನಂದ್ರೆ ಆಲ್ ಸೆಲ್ಸ್ ಅರೈಸ್ ಫ್ರಮ್ ಪ್ರೀ ಎಕ್ಸಿಸ್ಟಿಂಗ್ ಸೆಲ್ಸ್. ಎಲ್ಲಾ ಸೆಲ್ಸ್ ಅರೈಸ್ ಆಗೋದು ಪ್ರೀ ಎಕ್ಸಿಸ್ಟಿಂಗ್ ಸೆಲ್ಗಳಿಂದ. ಮೊದಲು ಇದ್ದಂತಹ ಸೆಲ್ಲೇ ಏನಾಗುತ್ತೆ, ಅದು 2 ಆಯ್ತು, 2 ಇರೋದು 4 ಆಯ್ತು, 4 ಇರೋದು 8 ಆದವು. ಈ ರೀತಿ ಆಗ್ತಾನೆ ಹೊಸ ಸೆಲ್ಸ್ ಬರೋದು. ಅರ್ಥಾತ್ ಸ್ನೇಹಿತರೆ, ಆಲ್ ಸೆಲ್ಸ್ ಅರೈಸ್ ಫ್ರಮ್ ಪ್ರೀ ಎಕ್ಸಿಸ್ಟಿಂಗ್ ಸೆಲ್ಸ್ ಅಂದ್ರೆ ಪ್ರತಿಯೊಂದು ಸೆಲ್, ಅದು ಪ್ಲಾಂಟ್ ಸೆಲ್ ಇರಲಿ, ಅನಿಮಲ್ ಸೆಲ್ ಇರಲಿ, ಯಾವುದೇ ರೀತಿಯ ಸೆಲ್ ಇದ್ರೂ ಸಹ ಅದು ಹೇಗೆ ಹುಟ್ಟಿತು, ಹೇಗೆ ಬಂತು ಅಂದ್ರೆ ಪ್ರೀ ಎಕ್ಸಿಸ್ಟಿಂಗ್. ಪ್ರೀ ಅಂದ್ರೆ ಮೊದಲು ಇದ್ದಂತ ಸೆಲ್ ಇಂದಾನೆ ಮತ್ತೆ
ಹೊಸ ಸೆಲ್ಗಳು ಬರ್ತವೆ. ಇದು ಮೂರನೆಯ ಪಾಯಿಂಟ್ ಸೆಲ್ ಥಿಯರಿಯಲ್ಲಿ. ಬನ್ನಿ ಸ್ನೇಹಿತರೆ, ಈಗ ಈ 3 ಪಾಯಿಂಟ್ಸ್ ಗಳನ್ನ ಯಾರು ಕೊಟ್ಟರು, ಯಾರು ಇದ್ರ ಬಗ್ಗೆ ಬಹಳಷ್ಟು ಸ್ಟಡಿ ಮಾಡಿ ನಮಗೆ ಇಂತಹ ಇನ್ಫಾರ್ಮೇಶನ್ ಗಳನ್ನ ಕೊಟ್ಟರು ಅಂತ ನೋಡೋಣ. ಮೊದಲನೆಯ 2 ಪಾಯಿಂಟ್ಸ್ ಗಳನ್ನ ಬಯಾಲಜಿಕಲ್ ವರ್ಲ್ಡ್ಗೆ ಅಥವಾ ಸೈಂಟಿಫಿಕ್ ವರ್ಲ್ಡ್ಗೆ ಕೊಟ್ಟಂತವರು ಸ್ಕೆಲ್ಡಿನ್ ಮತ್ತು ಶ್ವಾನ್ ಅನ್ನುವಂಥವ್ರು. ನಂತರ ಆಲ್ ಸೆಲ್ಸ್ ಅರೈಸ್ ಫ್ರಮ್ ಪ್ರೀ ಎಕ್ಸಿಸ್ಟಿಂಗ್ ಸೆಲ್ಸ್ ಇದನ್ನು ಹೇಳಿದಂಥವರು ವಿರ್ಚೋ. ಅರ್ಥಾತ್ ಸ್ನೇಹಿತರೆ, ಈ ರೀತಿಯ ಸೈಂಟಿಸ್ಟ್ಗಳ ಹೆಸರುಗಳಿವು. ಓಕೆ, ಸೈಂಟಿಸ್ಟ್ಗಳು ನಮಗೆ ಸೆಲ್ ಥಿಯರಿಯನ್ನ ಕೊಟ್ಟರು. ಇದು ನಿಮಗೆ ಅರ್ಥ ಆಗಿದೆ ಅನ್ಕೊಂಡಿದ್ದೀನಿ ಸ್ನೇಹಿತರೆ. ನಂತರ ನಾವು ನೋಡೋದು ಡಿಫ್ರೆನ್ಸಿಯೇಷನ್ ಬಿಟ್ವೀನ್ ಯೂನಿಸೆಲ್ಯುಲರ್ ಅಂಡ್ ಮಲ್ಟಿಸೆಲ್ಯುಲರ್ ಆರ್ಗಾನಿಸಮ್ಸ್. ನೋಡಿ ಸ್ನೇಹಿತರೆ, ಯೂನಿ ಅಂದ್ರೆ ಒಂದು, ಮಲ್ಟಿ ಅಂದ್ರೆ ಬಹಳಷ್ಟು ಅಂತ. ಡೈರೆಕ್ಟ್ ಆಗಿ ಎಕ್ಸಾಂಪಲ್ ಕೊಡ್ಬೇಕಂದ್ರೆ ಅಮೀಬಾ, ಇದು ಬಹಳ ಫೇಮಸ್ ಆಗಿರುವಂತಹ ಯೂನಿಸೆಲ್ಯುಲರ್ ಆರ್ಗಾನಿಸಮ್. ಒಂದೇ ಸೆಲ್, ಆ ಸೆಲ್ಲೇ ಆ ಆರ್ಗಾನಿಸಮ್ ಬದುಕೋದಕ್ಕೆ ಏನೇನು ಕೆಲಸ ಬೇಕೋ ಅದೆಲ್ಲ ಮಾಡುತ್ತೆ. ನೋಡ್ರಿ, ಇದು ಒನ್ ಸೆಲ್ ಆರ್ಗಾನಿಸಮ್. ಅರ್ಥಾತ್ ಸ್ನೇಹಿತರೆ, ಎನಿ ಆರ್ಗಾನಿಸಮ್ ವಿಚ್ ಈಸ್ ಕಾಂಪೋಸ್ಡ್ ಆಫ್ ಓನ್ಲಿ ಒನ್ ಸೆಲ್, ದಟ್ ಇಸ್ ಕಾಲ್ಡ್ ಆಸ್ ಯೂನಿಸೆಲ್ಯುಲರ್ ಆರ್ಗಾನಿಸಮ್. ಹಾಗಾದ್ರೆ ಮಲ್ಟಿಸೆಲ್ಯುಲರ್ ಆರ್ಗಾನಿಸಮ್ ಅಂದ್ರೇನು? ಎನಿ ಆರ್ಗಾನಿಸಮ್ ವಿಚ್ ಈಸ್ ಕಾಂಪೋಸ್ಡ್ ಆಫ್ ಮೋರ್ ದೆನ್ ಒನ್ ಸೆಲ್ ಆರ್ more number of cells or many cells, that organism is known as multicellular organism. ಅರ್ಥಾತ್ ಸ್ನೇಹಿತರೆ, ಇದಕ್ಕೆ ನಾನಿಲ್ಲಿ 6 ಪಾಯಿಂಟ್ಸ್ ಅನ್ನ ಕೊಟ್ಟಿದ್ದೀನಿ. ಇವುಗಳನ್ನು ನೀವು ಕಂಪೇರ್ ಮಾಡ್ತಾ ಸ್ಟಡಿ ಮಾಡಿಬಿಟ್ರೆ ಬಹಳ ಅಂದ್ರೆ ಬಹಳ ಈಸಿಯಾಗಿ ನೆನಪಿಡುತ್ತೆ. ಒಂದನೇ ಪಾಯಿಂಟ್, ಒನ್ ಸೆಲ್ ಕಾನ್ಸ್ಟಿಟ್ಯೂಟ್ಸ್ ಎಂಟೈರ್ ಆರ್ಗಾನಿಸಮ್. ಒಂದೇ ಒಂದು ಸೆಲ್ ಎಂಟೈರ್ ಆರ್ಗಾನಿಸಮ್ ಆಗಿರುತ್ತೆ. ನಂತರ ಮೆನಿ ಸೆಲ್ಸ್ ಗ್ರೂಪ್ ಟುಗೆದರ್ ಇನ್ ಸಿಂಗಲ್ ಬಾಡಿ. ನೋಡಿ ಸ್ನೇಹಿತರೆ, ನಮ್ಮ ದೇಹವನ್ನೇ ನೀವು ಎಕ್ಸಾಂಪಲ್ ತಗೊಂಡ್ರೆ ಬಹಳಷ್ಟು ಸೆಲ್ಗಳು ಸೇರಿ ಅವು ಗ್ರೂಪ್ ಆಗಿದಾವೆ ನೋಡಿ. ಯಾಕಂದ್ರೆ ಸರ್ಕ್ಯುಲೇಟರಿ ಸಿಸ್ಟಮ್ ನಲ್ಲಿರುವಂತಹ ಸೆಲ್ಸೇ ಬೇರೆ, ನರ್ವಸ್ ಸಿಸ್ಟಮ್ ನಲ್ಲಿರುವಂತಹ ಸೆಲ್ಸೇ ಬೇರೆ, ಡೈಜೆಸ್ಟಿವ್ ಸಿಸ್ಟಮ್ ನಲ್ಲಿರೋದಾಗಿರ್ಲಿ ಅಥವಾ ಮಜಲ್ ಸೆಲ್ಸ್ಗಳೇ ಆಗಿರ್ಲಿ, ಇವೆಲ್ಲ ಏನು ಬೇರೆ ಬೇರೆ ರೀತಿಯ ಸೆಲ್ಗಳನ್ನ ನಾವು ನೋಡ್ತೀವಿ. ನೋಡಿ, ಈ ರೀತಿ ಬೇರೆ ಬೇರೆ ರೀತಿಯ ಸೆಲ್ಗಳು ಗ್ರೂಪ್ ಆಗಿದಾವೆ. ಗ್ರೂಪ್ ಆಗಿ ಒಂದು ಆರ್ಗಾನಿಸಮ್ ಆಗಿದೆ. ಅರ್ಥ ಆಯ್ತಾ? ಅದಕ್ಕೋಸ್ಕರ ಹೇಳಿರೋದು ಮೆನಿ ಸೆಲ್ಸ್ ಗ್ರೂಪ್ ಟುಗೆದರ್ ಇನ್ ಸಿಂಗಲ್ ಬಾಡಿ, ದಟ್ ಇಸ್ ಕಾಲ್ಡ್ ಆಸ್ ಮಲ್ಟಿಸೆಲ್ಯುಲರ್ ಆರ್ಗಾನಿಸಮ್. ಅರ್ಥಾತ್ ಸ್ನೇಹಿತರೆ, ಸೆಕೆಂಡ್ ಡಿಫರೆನ್ಸ್ ಏನು ನೋಡಬಹುದು ಅಂದ್ರೆ, ಒನ್ ಸೆಲ್ ಡಸ್ ಆಲ್ ದ ಫಂಕ್ಷನ್ಸ್. ಡೈಜೆಷನ್ ಆಗಿರ್ಲಿ ಅಥವಾ ಆ ಡೈಜೆಷನ್ ಮಾಡಿದ್ದನ್ನ ಅಬ್ಸಾರ್ಪ್ಷನ್ ಮಾಡೋದಾಗಿರ್ಲಿ, ನಂತರ ಎಕ್ಸ್ಕ್ರೀಷನ್ ಮಾಡೋದಾಗಿರ್ಲಿ, ರೆಸ್ಪಿರೇಷನ್ ಮಾಡೋದಾಗಿರ್ಲಿ, ಎಲ್ಲದನ್ನೂ ಸಹ ಮಾಡುವಂಥದ್ದು ಒಂದೇ ಒಂದು ಸೆಲ್. ಈಗ ಅಮೀಬಾವನ್ನೇ ನೀವು ಎಕ್ಸಾಂಪಲ್ ತಗೊಂಡ್ರೆ, ಅಮೀಬಾದಲ್ಲಿ ಅದೇ ಸೆಲ್ಲೇ ಆ ಸೆಲ್ಲಿನ ಮೇಲ್ಭಾಗ ಥಿನ್ ಮೆಂಬ್ರೇನ್ ಅಂದ್ರೆ ನೀವು ಸುಲಭವಾಗಿ ನೆನಪಿಟ್ಕೊಳ್ಬೇಕಂದ್ರೆ, ನಮ್ಮ ಬಾಡಿ ಮೇಲೆ ಒಂದು ಚರ್ಮ ಇದನ್ನ, ಇದು ಏನ್ ಮಾಡುತ್ತೆ, ಎಕ್ಸ್ಟರ್ನಲ್ ಎನ್ವಿರಾನ್ಮೆಂಟ್ ಮತ್ತು ನಮ್ಮ ದೇಹದ ಒಳಗಡೆ ಇರುವಂತಹ ಭಾಗಗಳನ್ನ ಸಪರೇಟ್ ಮಾಡುತ್ತೆ. ಅದೇ ರೀತಿ ಒಂದು ಸೆಲ್ ಮೇಲೂ ಸಹ ಈ ಸ್ಕಿನ್ ಲೈಕ್ ಸ್ಟ್ರಕ್ಚರ್, ವೆರಿ ವೆರಿ ಥಿನ್ ಅಂಡ್ ಡೆಲಿಕೇಟ್ ಸ್ಕಿನ್ ಲೈಕ್ ಸ್ಟ್ರಕ್ಚರ್, ಅದನ್ನ ಏನಂತೀವಿ ನಾವು, ಮೆಂಬ್ರೇನ್ ಅಂತೀವಿ. ಅರ್ಥಾತ್ ಸ್ನೇಹಿತರೆ, ಈಗ ನೋಡಿ, ಈ ಅಮೀಬಾದಲ್ಲಿ ಆ ಸೆಲ್ ನ ಮೇಲಿರುವಂತ ಮೆಂಬ್ರೇನೇ ಏನ್ ಮಾಡುತ್ತೆ, ಊಟವನ್ನು ತಗೊಳ್ಬೇಕಾದ್ರೆ ಅದೇ ಒಳಗಡೆ ತಗೊಳುತ್ತೆ. ನಂತರ ಅದೇ ಸೆಲ್ಲೇ ಡೈಜೆಷನ್ ಮಾಡುತ್ತೆ. ನಂತರ ಅದೇ ಸೆಲ್ ನಿಂದಾನೇ ಅನ್ವಾಂಟೆಡ್ ಫುಡ್ ಆ ಸೆಲ್ ಮೆಂಬ್ರೇನ್ ಇಂದ ಹೊರಗಡೆ ಹೋಗುತ್ತೆ. ಅರ್ಥಾತ್ ಸ್ನೇಹಿತರೆ, ಎಲ್ಲಾ ಕೆಲಸವನ್ನು ಮಾಡೋದು, ಎನರ್ಜಿಯನ್ನು ಪ್ರೊಡಕ್ಷನ್ ಮಾಡೋದು ಎಲ್ಲ ಸಹ ಒಂದೇ ಒಂದು ಸೆಲ್. ಅದೇ ಇಫ್ ಯು ಟೇಕ್ ದ ಎಕ್ಸಾಂಪಲ್ ಆಫ್ ಮಲ್ಟಿಸೆಲ್ಯುಲರ್ ಆರ್ಗಾನಿಸಮ್, ಗ್ರೂಪ್ಸ್ ಆಫ್ ಸೆಲ್ಸ್ ಡೂ ಡಿಫರೆಂಟ್ ಫಂಕ್ಷನ್ಸ್. ನೋಡಿ, ನಮ್ಮ ದೇಹದಲ್ಲಿ ಊಟವನ್ನು ತಗೊಳೋದಕ್ಕೆ, ಡೈಜೆಷನ್ ಮಾಡ್ಕೊಳ್ಳೋದಕ್ಕೆ ನಾವು ಡೈಜೆಸ್ಟಿವ್ ಸಿಸ್ಟಮ್ ಅನ್ನು ನೋಡ್ತೀವಿ. ಅದೇ ರೀತಿ ಉಸಿರಾಡೋದಕ್ಕೆ ನಾವು ನಾಸ್ಟ್ರಿಲ್ಸ್, ವಿಂಡ್ ಪೈಪ್, ನಂತರ ಲಂಗ್ಸ್ ಈ ರೀತಿ ನೋಡ್ತೀವಿ. ಇನ್ನು ನಾವು ಎಕ್ಸ್ಕ್ರೀಷನ್ ಸಿಸ್ಟಮ್ ನೋಡಿದ್ರೆ ಅಲ್ಲಿ ಕಿಡ್ನೀಸ್ ಅನ್ನು ನೋಡ್ತೀವಿ, ಯುರೆಟ್ರಾ, ಈ ರೀತಿ ಅನೇಕ ಪಾರ್ಟ್ಸ್ ಗಳನ್ನು ನೋಡ್ತೀವಿ. ಬೇರೆ ಬೇರೆ ವರ್ಕ್ ಅನ್ನ ಬೇರೆ ಬೇರೆ ಗ್ರೂಪ್ ಆಫ್ ಸೆಲ್ಸ್ ಮಾಡ್ತವೆ. ಅರ್ಥ ಸ್ನೇಹಿತರೆ, ಆದ್ರೆ ಒಂದ್ ಸೆಲ್ ಇರುವಂತಹ ಆರ್ಗಾನಿಸಮ್ ನಲ್ಲಿ ಎಲ್ಲಾ ಕೆಲಸವನ್ನು ಸಹ ಒಂದೇ ಸೆಲ್ ಮಾಡುತ್ತೆ. ಅರ್ಥ ಸ್ನೇಹಿತರೆ, ನೋಡಿ, ನಂತರ ಏನಂದ್ರೆ ಸಿಂಪಲ್ ಬಾಡಿ ಡಿಸೈನ್ ಇಸ್ ಫೌಂಡ್ ಇನ್ ಯೂನಿಸೆಲ್ಯುಲರ್ ಆರ್ಗಾನಿಸಮ್ಸ್. ಅಲ್ಲಿ ಬಹಳಷ್ಟು ಕಾಂಪ್ಲೆಕ್ಸ್ ಬಾಡಿ ಡಿಸೈನ್ ಇರಲ್ಲ, ಸಿಂಪಲ್ ಆಗಿರುತ್ತೆ. ನಂತರ ಮಲ್ಟಿ ಸೆಲ್ಯುಲರ್ ಆರ್ಗಾನಿಸಮ್, ಇಲ್ಲಿ ಸಿಂಪಲ್ ಅಂದ್ರೆ ಇಲ್ಲಿ ಹೇಳ್ಬೋದು ಇಟ್ ಹ್ಯಾಸ್ ಕಾಂಪ್ಲೆಕ್ಸ್ ಬಾಡಿ ಡಿಸೈನ್. ಅರ್ಥ ಸ್ನೇಹಿತರೆ, ನಂತರ ಯೂನಿಸೆಲ್ಯುಲರ್ ಆರ್ಗಾನಿಸಮ್, ಟೋಟಲ್ ಸೆಲ್ ಈಸ್ ಎಕ್ಸ್ಪೋಸ್ ಟು ದ ಎಕ್ಸ್ಟರ್ನಲ್ ಎನ್ವಿರಾನ್ಮೆಂಟ್. ಒಂದು ಅಮೀಬಾ ಇತ್ತು ಅಥವಾ ಇನ್ನೊಂದು ಯೂನಿಸೆಲ್ಯುಲರ್, ಏನ್ ಸಬರಿ ಅಮೀಬಾನ ಅಂತಿರಲ್ಲ, ಬೇರೆ ಯಾವ್ದಾದ್ರು ಅದಾವ ಇಲ್ಲ ಅಂದ್ರೆ ಪ್ಯಾರಾಮೀಸಿಯಂ. ನೋಡಿ, ಪ್ಯಾರಾಮೀಸಿಯಂ ಸಹ ಯೂನಿಸೆಲ್ಯುಲರ್ ಆರ್ಗಾನಿಸಮ್. ಇದನ್ನೇ ತಗೊಳ್ರಿ ಅಥವಾ ಅಮೀಬಾ ತಗೊಳ್ರಿ, ಬೇರೆ ಯಾವುದೇ ರೀತಿಯ ಸೆಲ್ಗಳನ್ನ, ಬ್ಯಾಕ್ಟೀರಿಯಾಗಳನ್ನ ನೀವು ತಗೊಂಡ್ರು ಸಹ ಇದೆಲ್ಲ ಏನಂದ್ರೆ
entire cell or entire organism, it is there in the contact with external environment. ಅಂದ್ರೆ ಹೊರಗಿನ ಎನ್ವಿರಾನ್ಮೆಂಟ್ ಇರುತ್ತೆ, ಇದು ಕಂಪ್ಲೀಟ್ ಆಗಿ ಸೆಲ್ ಕಾಂಟ್ಯಾಕ್ಟ್ ನಲ್ಲಿ ಇರುತ್ತೆ. ಆದ್ರೆ ನಮ್ಮ ದೇಹದಲ್ಲಿ ನೋಡಿ, ಈ ಬಾಯಿಯ ಒಳಗಡೆ ನಾಲ್ಗೆ ಇದೆ, ಡೈರೆಕ್ಟ್ ಆಗಿ ಎನ್ವಿರಾನ್ಮೆಂಟ್ ಜೊತೆ ಕಾಂಟ್ಯಾಕ್ಟ್ ನಲ್ಲಿ ಇಲ್ಲ, ಒಳಗಿದೆ. ಇನ್ನು ಒಳಗಡೆ ಹೋದ್ರೆ ಇನ್ನೊಂದಿಷ್ಟು ಭಾಗಗಳು ಡೈರೆಕ್ಟ್ ಆಗಿ ಎನ್ವಿರಾನ್ಮೆಂಟ್ ಜೊತೆ ಕಾಂಟ್ಯಾಕ್ಟ್ ನಲ್ಲಿ ಇಲ್ಲ, ಹೌದಾ? ಈ ರೀತಿ ಡೈರೆಕ್ಟ್ ಆಗಿ ಎನ್ವಿರಾನ್ಮೆಂಟ್ ಜೊತೆ ಯೂನಿಸೆಲ್ಯುಲರ್ ಆರ್ಗನಿಸಮ್ ನಲ್ಲಿರುವಂತಹ ಟೋಟಲ್ ಸೆಲ್ ಇದು ಕಾಂಟ್ಯಾಕ್ಟ್ ನಲ್ಲಿ ಇರುತ್ತೆ, ಅಂದ್ರೆ ಹೊರಗಿನ ಎನ್ವಿರಾನ್ಮೆಂಟ್ ಜೊತೆ. ಆದ್ರೆ ಮಲ್ಟಿಸೆಲ್ಯುಲರ್ ಆರ್ಗನಿಸಮ್ಗಳಲ್ಲಿ ಓನ್ಲಿ ಔಟರ್ ಸೆಲ್ಸ್ ಆರ್ ಇನ್ ಕಾಂಟ್ಯಾಕ್ಟ್ ವಿತ್ ಎಕ್ಸ್ಟರ್ನಲ್ ಎನ್ವಿರಾನ್ಮೆಂಟ್. ಅರ್ಥ ಆಯ್ತಾ ಸ್ನೇಹಿತರೆ? ನಂತರದ ಪಾಯಿಂಟ್ ನೋಡಿ ಸ್ನೇಹಿತರೆ, ಯುಕ್ಯಾರಿಯೋಟ್ಸ್ ಅಂಡ್ ಪ್ರೊಕ್ಯಾರಿಯೋಟ್ಸ್ ಬೋತ್ ಮೇ ಬಿ ದೇರ್ ಆಸ್ ಯೂನಿಸೆಲ್ಯುಲರ್ ಆರ್ಗನಿಸಮ್ಸ್. ಯೂನಿಸೆಲ್ಯುಲರ್ ಆರ್ಗನಿಸಮ್ ಆಗಿ ಪ್ರೊಕ್ಯಾರಿಯೋಟ್ಸ್ ಆದ್ರೂ ಆಗಿರ್ಬೋದು ಅಥವಾ ಯುಕ್ಯಾರಿಯೋಟ್ಸ್ ಆದ್ರೂ ಇರ್ಬೋದು. ಅಂದ್ರೆ ಪ್ರೊಕ್ಯಾರಿಯೋಟ್ಸ್ ಮತ್ತು ಯುಕ್ಯಾರಿಯೋಟ್ಸ್ ಇವುಗಳ ಡಿಫ್ರೆನ್ಸಿಯೇಷನ್ ನಾನು ಇನ್ನು ಹೇಳಿಲ್ಲ, ಅದನ್ನ ನಾನು ನಂತರ ಹೇಳ್ತೀನಿ. ಅದಕ್ಕಿಂತ ಮೊದಲು ಪ್ರೊಕ್ಯಾರಿಯೋಟ್ಸ್ ಮತ್ತು ಯುಕ್ಯಾರಿಯೋಟ್ಸ್ ಅಂದ್ರೆ ಏನಂತ ಈಗ ಸ್ವಲ್ಪ ಶಾರ್ಟ್ ಆಗಿ ತಿಳ್ಕೊಳ್ಳೋಣ, ಯಾಕಂದ್ರೆ ಮುಂದಿನ ಎಪಿಸೋಡ್ ನಲ್ಲಿ ಅದನ್ನು ಸ್ಟಡಿ ಮಾಡ್ತಾರೆ. ಪ್ರೊಕ್ಯಾರಿಯೋಟ್ಸ್ ಅಂದ್ರೆ ಪ್ರಿಮಿಟಿವ್ ಟೈಪ್ ಅಥವಾ ಅಡ್ವಾನ್ಸ್ ಇಲ್ಲದಂತಹ ಸೆಲ್ಸ್. ಯುಕ್ಯಾರಿಯೋಟ್ಸ್ ಅಂದ್ರೆ ಅಡ್ವಾನ್ಸ್ಡ್ ಸೆಲ್ಸ್. ಅರ್ಥ ಆಯ್ತಾ ಸ್ನೇಹಿತರೆ? ಯಾಕೆ ಇದು ಅಡ್ವಾನ್ಸ್ ಅಲ್ಲ ಅಂದ್ರೆ, ಪ್ರೊಕ್ಯಾರಿಯೋಟ್ಸ್ ಯಾಕೆ ಅಡ್ವಾನ್ಸ್ ಅಲ್ಲ ಅಂದ್ರೆ, ಇದರಲ್ಲಿರುವಂತಹ ನ್ಯೂಕ್ಲಿಯಸ್ ಒಂದು ಮೆಂಬ್ರೇನ್ ಅಥವಾ ಒಂದು ಲೇಯರ್ ಒಳಗಡೆ ಇರಲ್ಲ, ಕವರಿಂಗ್ ಒಳಗಡೆ ಇರಲ್ಲ. ಅದಕ್ಕೆ ಅದನ್ನೇನಂತೀವಿ ಪ್ರೊಕ್ಯಾರಿಯೋಟ್ಸ್. ಅದೇ ಯುಕ್ಯಾರಿಯೋಟ್ಸ್ ಅಂದ್ರೆ ಇಲ್ಲಿರುವಂತಹ ನ್ಯೂಕ್ಲಿಯಸ್ ಒಂದು ಮೆಂಬ್ರೇನ್ ಒಳಗಡೆ ಇರುತ್ತೆ, ಯೂಶುವಲಿ ಡಬಲ್ ಮೆಂಬ್ರೇನ್ ಅಲ್ಲಿ ಇದು ಇರುತ್ತೆ. ನಂತರ ಯುಕ್ಯಾರಿಯೋಟ್ಸ್ ನಲ್ಲಿ ನೋಡಿ ಅಡ್ವಾನ್ಸ್ಡ್ ಸೆಲ್ ಅಂತೀವಿ. ಹಂಗಂದ್ರೆ ಇದು ಸ್ವಲ್ಪ ಹೆಚ್ಚಿಗೆ ಆರ್ಗನಲ್ಸ್ ಅನ್ನು ಸಹ ಹೊಂದಿರುತ್ತೆ. ಅರ್ಥ ಸ್ನೇಹಿತರೆ? ಆರ್ಗನಲ್ಸ್ ಅಂದ್ರೆ ಏನು? ಆ ಸೆಲ್ ಒಳಗಡೆ ಇರುವಂತಹ ಆರ್ಗನ್ ಟೈಪ್ ಕೆಲಸ ಮಾಡುವಂತ ಒಂದಿಷ್ಟು ಚಿಕ್ಕ ಚಿಕ್ಕ ಪಾರ್ಟ್ಗಳು, ಅಷ್ಟೇ ಅರ್ಥ ಮಾಡ್ಕೊಳ್ರಿ. ಆ ಸೆಲ್ ಆರ್ಗನಲ್ಸ್ ಅಂದ್ರೆ ಏನು, ಪ್ರೊಕ್ಯಾರಿಯೋಟ್ಸ್ ಅಂದ್ರೆ ಏನು, ಯುಕ್ಯಾರಿಯೋಟ್ಸ್ ಅಂದ್ರೆ ಏನು ಅನ್ನೋದನ್ನು ನಾವು ಡಿಟೇಲ್ ಆಗಿ ಮುಂದಿನ ಎಪಿಸೋಡ್ ಅಲ್ಲಿ ಸ್ಟಡಿ ಮಾಡೋಣ. ಬನ್ನಿ ಸ್ನೇಹಿತರೆ, ನಂತರ ನಾವು ನೋಡೋದೇನಂದ್ರೆ ಇಲ್ಲಿ ಯೂನಿಸೆಲ್ಯುಲರ್ ಆರ್ಗನಿಸಮ್ಸ್. ಇವುಗಳು ಪ್ರೊಕ್ಯಾರಿಯೋಟ್ಸ್ ಆದ್ರೂ ಆಗಿರ್ಬೋದು, ಅಂದ್ರೆ ಬ್ಯಾಕ್ಟೀರಿಯಾ ಟೈಪ್ ಆದ್ರೂ ಇರ್ಬೋದು, ಅಂದ್ರೆ ಒಂದೇ ಒಂದು ಸೆಲ್ ಇರುವಂತಹ ಆರ್ಗನಿಸಮ್. ಅಥವಾ ಅಮೀಬಾ ಪ್ಯಾರಾಮೀಸಿಯಂ ರೀತಿ ಯುಕ್ಯಾರಿಯೋಟ್ಸ್ ಅಂದ್ರೆ ನ್ಯೂಕ್ಲಿಯಸ್ ಅದಕ್ಕೊಂದು ಲೇಯರ್ ಇರೋ ರೀತಿ, ಅಥವಾ ಬೇರೆ ಬೇರೆ ಸೆಲ್ ಆರ್ಗನಲ್ಸ್ ಇರೋ ರೀತಿ ಸಹ ಅದು ಆಗಿರಬಹುದು. ಅರ್ಥದ ಸ್ನೇಹಿತರೆ? ನಂತರ ನೋಡಿ, ಯೂನಿಸೆಲ್ಯುಲರ್ ಯುಕ್ಯಾರಿಯೋಟ್ ಆರ್ ಪ್ರೊಕ್ಯಾರಿಯೋಟ್ ಆಗಿರ್ಬೋದು, ಆದ್ರೆ ಮಲ್ಟಿಸೆಲ್ಯುಲರ್ ಓನ್ಲಿ ಯುಕ್ಯಾರಿಯೋಟೇ ಆಗಿರುತ್ತೆ, ಅಡ್ವಾನ್ಸ್ ಸೆಲ್ಲೇ ಹೊಂದಿರುತ್ತೆ ಮಲ್ಟಿಸೆಲ್ಯುಲರ್ ಆರ್ಗನಿಸಮ್ಸ್. ನಂತರ ಏನಂದ್ರೆ, ಇದಕ್ಕೆ ಯೂನಿಸೆಲ್ಯುಲರ್ಗೆ ಎಕ್ಸಾಂಪಲ್ ಬ್ಯಾಕ್ಟೀರಿಯಾ, ಅಮೀಬಾ, ಯೀಸ್ಟ್, ಕ್ಲಮೈಡಮೋನಸ್ ಮತ್ತು ಪ್ಯಾರಾಮೀಸಿಯಂ. ಇವುಗಳು ಯೂನಿಸೆಲ್ಯುಲರ್ಗೆ ಎಕ್ಸಾಂಪಲ್. ನಂತರ ಮಲ್ಟಿಸೆಲ್ಯುಲರ್ಗೆ ಎಕ್ಸಾಂಪಲ್ ಏನಂದ್ರೆ ಪ್ಲಾಂಟ್ಸ್, ಅನಿಮಲ್ಸ್, ಬರ್ಡ್ಸ್, ಇನ್ಸೆಕ್ಟ್ಸ್, ಇವೆಲ್ಲ ಏನು ಮಲ್ಟಿಸೆಲ್ಯುಲರ್ ಆರ್ಗನಿಸಮ್ಸ್ಗೆ ಎಕ್ಸಾಂಪಲ್. ಅರ್ಥಾತ್ ಸ್ನೇಹಿತರೆ, ಈಗ ನೀವು ಡಿಫ್ರೆನ್ಸಿಯೇಷನ್ ಬಿಟ್ವೀನ್ ದ ಯೂನಿಸೆಲ್ಯುಲರ್ ಆರ್ಗನಿಸಮ್ಸ್ ಅಂಡ್ ಮಲ್ಟಿಸೆಲ್ಯುಲರ್ ಆರ್ಗನಿಸಮ್ಸ್ ಇವುಗಳ ಬಗ್ಗೆ ಸ್ಟಡಿ ಮಾಡಿದ್ರಿ. ನಂತರ ನಾವು ಸ್ಟಡಿ ಮಾಡೋದೇನಂದ್ರೆ, what is the structural organization of a cell? In each and every cell, or in almost all the cells, we can see three important structures. First one, cell membrane. Second one, nucleus or nuclei. Third one, cytoplasm, which is called as jelly-like structure. Now, first ನಾವು ಏನು ಸ್ಟಡಿ ಮಾಡ್ತೀವಿ ಅಂದ್ರೆ ಪ್ಲಾಸ್ಮಾ ಮೆಂಬ್ರೇನ್, ಇದ್ರ ಬಗ್ಗೆ ಸ್ಟಡಿ ಮಾಡ್ತೀವಿ, ಅಥವಾ ಇದನ್ನ ಸೆಲ್ ಮೆಂಬ್ರೇನ್ ಅಂತ ಸಹ ಅಂತಾರೆ. ಪ್ಲಾಸ್ಮಾ ಮೆಂಬ್ರೇನ್ ಅಂದ್ರೆ ಏನು? ಪ್ಲಾಸ್ಮಾ ಮೆಂಬ್ರೇನ್ is the outermost covering of the cell that separates the contents of the cell from external environment. ಈಗ ನಮ್ಮ ದೇಹದ ಚರ್ಮ ಏನ್ ಮಾಡುತ್ತೆ, ನಮ್ಮ ದೇಹದ ಒಳಗಿನ ಭಾಗಗಳನ್ನ ಅಥವಾ ದೇಹದ ಭಾಗಗಳನ್ನ ಎಕ್ಸ್ಟರ್ನಲ್ ಎನ್ವಿರಾನ್ಮೆಂಟ್ ಇಂದ ಯಾವ ರೀತಿ ಸಪರೇಟ್ ಮಾಡುತ್ತೋ, ಅದೇ ರೀತಿ ಸೆಲ್ಲಿನ ಒಳಗಿನ ಕಂಟೆಂಟ್ಸ್ ಅನ್ನ ಎಕ್ಸ್ಟರ್ನಲ್ ಎನ್ವಿರಾನ್ಮೆಂಟ್ ಇಂದ ಸಪರೇಟ್ ಮಾಡುವಂತ ಕೆಲಸವನ್ನ ಸೆಲ್ ಮೆಂಬ್ರೇನ್ ಆರ್ ಪ್ಲಾಸ್ಮಾ ಮೆಂಬ್ರೇನ್ ಮಾಡುತ್ತೆ. ವಾಟ್ ಈಸ್ ಪ್ಲಾಸ್ಮಾ ಮೆಂಬ್ರೇನ್? ಇಟ್ ಈಸ್ ದ outermost covering that separates the contents of the cell from the external environment. ಅರ್ಥ ಸ್ನೇಹಿತರೆ? ಈಗ ಈ ಸೆಲ್ ಮೆಂಬ್ರೇನೇ ಔಟರ್ ಮೋಸ್ಟ್ ಲೇಯರ್ ಅಂದ್ರೆ ಒಂದಿಷ್ಟು ಸಿಚುವೇಶನ್ಗಳಲ್ಲಿ ಇದು ತಪ್ಪಾಗಬಹುದು. ಎಲ್ಲಿ ಅಂದ್ರೆ ಪ್ಲಾಂಟ್ ಸೆಲ್ಸ್, ಇವುಗಳಲ್ಲಿ ಸೆಲ್ ಮೆಂಬ್ರೇನ್ ನಂತರ ಒಂದು ಅಡಿಷನಲ್ ಪ್ರೊಟೆಕ್ಟಿವ್ ಲೇಯರ್ ಇರುತ್ತೆ, ಅದನ್ನ ಸೆಲ್ ವಾಲ್ ಅಂತೀವಿ. ಅರ್ಥ ಸ್ನೇಹಿತರೆ? ಆದ್ರೆ ಯೂಶುವಲಿ ಎಸ್ಪೆಷಲಿ ಈ ಅನಿಮಲ್ ಸೆಲ್ಗಳಲ್ಲಿ ಔಟರ್ ಮೋಸ್ಟ್ ಲೇಯರ್ ಯಾವುದು? ಸೆಲ್ ಮೆಂಬ್ರೇನ್ ಅಥವಾ ಪ್ಲಾಸ್ಮಾ ಮೆಂಬ್ರೇನ್. ಈಗ ವೈ ಪ್ಲಾಸ್ಮಾ ಮೆಂಬ್ರೇನ್ ಇಸ್ ಕಾಲ್ಡ್ ಆಸ್ ಸೆಲೆಕ್ಟಿವ್ಲಿ ಪರ್ಮಿಯಬಲ್ ಮೆಂಬ್ರೇನ್. ಈ ಪ್ಲಾಸ್ಮಾ ಮೆಂಬ್ರೇನ್ ಇದನ್ನ ಯಾಕೆ ಸೆಲೆಕ್ಟಿವ್ಲಿ ಪರ್ಮಿಯಬಲ್ ಮೆಂಬ್ರೇನ್ ಅಂತ ಅಂತಾರೆ ನೋಡ್ರಿ? ಸೆಲೆಕ್ಟಿವ್ಲಿ ಅಂತ ಸೆಲೆಕ್ಟ್ ಮಾಡಿಕೊಂಡು, ಅರ್ಥಾತ್ ಪರ್ಮಿಯಬಲ್
ಅಂದ್ರೆ ಪರ್ಮಿಟ್ ಮಾಡೋದು, ಪರ್ಮಿಷನ್ ಕೊಡೋದು. ಅಂದ್ರೆ ಸೆಲೆಕ್ಟಿವ್ಲಿ ಪರ್ಮಿಬಲ್ ಅಂದ್ರೆ ನಾವು ಈ ರೀತಿ ನೆನಪಿಟ್ಕೊಳ್ಬಹುದು ಸುಲಭವಾಗಿ. ಸೆಲೆಕ್ಟಿವ್ ಆಗಿ ಬೇಕಾದಂತವನ್ನ ಸೆಲ್ಲಿನ ಒಳಗಡೆ ಹೋಗೋದಕ್ಕೂ ಮತ್ತು ಯಾವ್ದು ಹೊರಗಡೆ ಹೋಗ್ಬೇಕು ಅವನಷ್ಟೇ ಸೆಲ್ಲಿಂದ ಹೊರಗಡೆ ಕಳಿಸೋದಕ್ಕೂ ಅಲೋ ಮಾಡುವಂತಹ, ಪರ್ಮಿಟ್ ಮಾಡುವಂತಹ ಒಂದು ಮೆಂಬ್ರೇನ್ ಅಥವಾ ಲೇಯರ್. ಅರ್ಥದ ಸ್ನೇಹಿತರೆ ನೋಡಿ, cell membrane or plasma membrane permits the entry or exit of some materials and prevents the entry or exit for some other materials. So it is called as selectively permeable membrane. ನೋಡ್ರಿ, ಯಾವ್ದಾದ್ರು ರೋಗಾಣುಗಳಾಗಿರ್ಲಿ ಅಥವಾ ಬೇಡಾಗಿದ್ದಂಥ ವಸ್ತುಗಳು ಒಳಗಡೆನೆ ಬಹಳ ಇದೆ ಅಂತ ವಸ್ತುಗಳು ಏನಾದ್ರು ಹೊರಗಡೆಯಿಂದ ಬರ್ತವೆ ಅಂದ್ರೆ ಅದನ್ನ ಬರೋದಕ್ಕೆ ಬಿಡಲ್ಲ. ಫಾರ್ ಎಕ್ಸಾಂಪಲ್ ಹೇಳ್ಬೇಕಂದ್ರೆ ಒಳಗಡೆ ಕಾರ್ಬನ್ ಡೈಆಕ್ಸೈಡ್ ಬಹಳ ಇದೆ ಅಂದ್ರೆ ಅದು ಸೆಲ್ಲಿಂದ ಹೊರಗಡೆ ಹೋಗ್ಬೇಕಂದ್ರೆ ಈ ಸೆಲೆಕ್ಟಿವ್ಲಿ ಪರ್ಮಿಯಬಲ್ ಮೆಂಬ್ರೇನ್ ಅಥವಾ ಸೆಲ್ ಮೆಂಬ್ರೇನ್ ಅಥವಾ ಪ್ಲಾಸ್ಮಾ ಮೆಂಬ್ರೇನ್ ಏನಿದೆ ಇದು ಒಳಗಡೆ ಹೆಚ್ಚಾದಂತದ್ದನ್ನ ಕಾರ್ಬನ್ ಡೈಆಕ್ಸೈಡ್ ಹೆಚ್ಚಿಗೆ ಅಂದ್ರೆ ಕಾರ್ಬನ್ ಡೈಆಕ್ಸೈಡ್ ಅನ್ನ ಹೊರಗಡೆ ಬಿಡೋದಕ್ಕೆ ಅನುಕೂಲ ಮಾಡುತ್ತೆ. ಒಳಗಡೆನೆ ಆಕ್ಸಿಜನ್ ಕಡಿಮೆ ಇದೆ, ಅದನ್ನ ಹೊರಗಡೆ ಹೋಗೋದಕ್ಕೆ ಬಿಡಲ್ಲ. ನೋಡಿ, ಸೆಲೆಕ್ಟ್ ಮಾಡಿ ಹೊರಗಡೆ ಹೋಗ್ಬೇಕು, ಹೊರಗಡೆ ಬರಬಾರ್ದು. ಒಂಥರ ವಾಚ್ಮನ್ ರೀತಿ ಇದು ಕೆಲಸ ಮಾಡುತ್ತೆ ಅಂತ ಹೇಳ್ಬೋದು. ಅರ್ಥಾತ್ ಸ್ನೇಹಿತರೆ, ನಂತರ ನೋಡಿ ಇದನ್ನು ಯಾಕೆ ನಾವು ಸೆಲೆಕ್ಟಿವ್ಲಿ ಪರ್ಮಿಬಲ್ ಮೆಂಬ್ರೇನ್ ಅಂತ ಅರ್ಥ ಮಾಡ್ಕೊಂಡಿದ್ವಿ. ನಂತರ ಈ ಪ್ಲಾಸ್ಮಾ ಮೆಂಬ್ರೇನ್ ಮತ್ತು ಸೆಲ್ ವಾಲ್ ಇವುಗಳ ಮಧ್ಯೆ ಇರುವಂತಹ ಡಿಫ್ರೆನ್ಸಿಯೇಷನ್ ಅನ್ನ ಈಗಲೇ ತಿಳ್ಕೊಂಡ್ಬಿಟ್ರೆ ಬಹಳ ಒಳ್ಳೆಯದು. ಯಾಕಂದ್ರೆ ನಾವು ಈ ಸೆಲೆಕ್ಟಿವ್ಲಿ ಪರ್ಮಿಬಲ್ ಮೆಂಬ್ರೇನ್ ಇಂದ ಯಾವ ರೀತಿ ಮಟೀರಿಯಲ್ಸ್ ಸೆಲ್ಲಿನ ಒಳಗಡೆ ಮತ್ತು ಸೆಲ್ಲಿನ ಹೊರಗಡೆ ಹೋಗ್ತೇವೆ ಅನ್ನೋದನ್ನ ನಂತರ ಸ್ಟಡಿ ಮಾಡೋದಕ್ಕೆ ಅನುಕೂಲ ಆಗುತ್ತೆ. ಜೊತೆಗೆ ಸೆಲೆಕ್ಟಿವ್ಲಿ ಪರ್ಮಿಬಲ್ ಮೆಂಬ್ರೇನ್ ಅಥವಾ ಈ ಸೆಲ್ ಮೆಂಬ್ರೇನ್ ಅಥವಾ ಪ್ಲಾಸ್ಮಾ ಮೆಂಬ್ರೇನ್ ಬಗ್ಗೆ ಈಗ ಅರ್ಥ ಮಾಡ್ಕೊಂಡಿದೀವಲ್ಲ, ಇದ್ರ ಜೊತೆ ಸೆಲ್ ವಾಲ್ ಅನ್ನು ನಾವು ಸ್ಟಡಿ ಮಾಡ್ಬಿಟ್ರೆ, ಕಂಪೇರ್ ಮಾಡ್ಬಿಟ್ರೆ ನೆನಪಿಟ್ಕೊಳ್ಳೋದಕ್ಕೂ ಸಹ ಈಸಿ ಆಗುತ್ತೆ. ನೋಡಿ, ಡಿಫ್ರೆನ್ಸಿಯೇಟ್ ಬಿಟ್ವೀನ್ ಪ್ಲಾಸ್ಮಾ ಮೆಂಬ್ರೇನ್ ಅಂಡ್ ಸೆಲ್ ವಾಲ್. ನೋಡಿ, ಮೊದಲನೇ ಡಿಫ್ರೆನ್ಸ್ ಏನಂದ್ರೆ ಪ್ಲಾಸ್ಮಾ ಮೆಂಬ್ರೇನ್ ಇಸ್ ಫೌಂಡ್ ಇನ್ ಬೋತ್ ಪ್ಲಾಂಟ್ ಸೆಲ್ಸ್ ಅಂಡ್ ಅನಿಮಲ್ ಸೆಲ್ಸ್. ಪ್ಲಾಂಟ್ ಸೆಲ್ಸ್ ನಲ್ಲೂ ಸಹ ನೀವು ನೋಡಬಹುದು ಪ್ಲಾಸ್ಮಾ ಮೆಂಬ್ರೇನ್ ಇದೆ, ಅನಿಮಲ್ ಸೆಲ್ ನಲ್ಲೂ ಸಹ ನೀವು ನೋಡಬಹುದು ಪ್ಲಾಸ್ಮಾ ಮೆಂಬ್ರೇನ್ ಇದೆ. ಆದ್ರೆ ಸೆಲ್ ವಾಲ್ ಇಸ್ ಪ್ರೆಸೆಂಟ್ ಓನ್ಲಿ ಇನ್ ಪ್ಲಾಂಟ್ ಸೆಲ್ಸ್. ಅರ್ಥಾತ್ ಸ್ನೇಹಿತರೆ, ಸೆಕೆಂಡ್ ಪಾಯಿಂಟ್ ನೋಡಿ, plasma membrane is the outermost covering in animal cells, but cell wall is the outermost covering in plant cells. Plant cells ನಲ್ಲಿ outermost ಕವರ್ ಇರೋದು ಯಾವುದು? ಸೆಲ್ ವಾಲ್. ಅನಿಮಲ್ ಸೆಲ್ಸ್ ನಲ್ಲಿ outermost ಕವರ್ ಇರುವಂತದ್ದು ಪ್ಲಾಸ್ಮಾ ಅಥವಾ ಸೆಲ್ ಮೆಂಬ್ರೇನ್. ಪ್ಲಾಸ್ಮಾ ಮೆಂಬ್ರೇನ್ ಅಥವಾ ಸೆಲ್ ಮೆಂಬ್ರೇನ್. ನಂತರ ಥರ್ಡ್ ಪಾಯಿಂಟ್, ಪ್ಲಾಸ್ಮಾ ಮೆಂಬ್ರೇನ್ ಈಸ್ ಲಿವಿಂಗ್ ಬಟ್ ಸೆಲ್ ವಾಲ್ ಈಸ್ ನಾನ್ ಲಿವಿಂಗ್. ನಂತರ ಪ್ಲಾಸ್ಮಾ ಮೆಂಬ್ರೇನ್ ಈಸ್ ಫ್ಲೆಕ್ಸಿಬಲ್. ನೋಡ್ರಿ, ಉದಾಹರಣೆ ಹೇಳ್ಬೇಕಂದ್ರೆ ಅಮೀಬಾದ ಮೇಲಿರುವಂತಹ ಈ ಸೆಲ್ ಮೆಂಬ್ರೇನ್ ಏನಿದೆ ಇದು ಫ್ಲೆಕ್ಸಿಬಲ್ ಇರೋದ್ರಿಂದ ಯಾವ್ದಾದ್ರು ಊಟದ ಐಟಮ್ ಅಂದ್ರೆ ಆ ಅಮೀಬಾ ತಿನ್ನುವಂತಹ ಒಂದೇನಾದ್ರು ವಸ್ತು ಇತ್ತಂದ್ರೆ ಅದ್ರ ಸುತ್ತ ಇದು ತನ್ನ ಫಾಲ್ಸ್ ಫೀಟ್ ಅನ್ನ, ಈ ರೀತಿ ಇರುವಂತ ಅಮೀಬಾ ಅಂದ್ರೆ ಯಾವ್ದೇ ರೀತಿ ಇರ್ಬೋದು, ಅಮೀಬಾ ತಿಳಿದಂತ ರೀತಿ ಇರ್ಬೋದು, ಆ ರೀತಿ ಇರುವಂತ ಅಮೀಬಾ ಅದ್ರ ಸುತ್ತಲೂ ಒಂದು ತನ್ನ ದೇಹದ ಭಾಗವನ್ನು ಈ ರೀತಿ ಕವರ್ ಮಾಡುತ್ತೆ. ಅರ್ಥಾತ್ ಈ ರೀತಿ ಇತ್ತಂದ್ರೆ ಹಿಂಗ್ ಕವರ್ ಮಾಡ್ಕೊಂಡು ಆ ಆರ್ಗನಿಸಮ್ ಸುತ್ತ ಹೋಗಿ ಅದನ್ನ ಹಿಡ್ಕೊಂಡು ಆ ದೇಹದ ಒಳಗಡೆ ತಗೊಳುತ್ತೆ. ಅರ್ಥ ನೋಡ್ರಿ, ಈ ರೀತಿ ಆಗಬೇಕಂದ್ರೆ ಅದು ಫ್ಲೆಕ್ಸಿಬಲ್ ಇದ್ರೆ ಮಾತ್ರ. ಟೆಕ್ಸ್ಟ್ ಬುಕ್ ನಲ್ಲಿ ಇನ್ನೊಂದು ಇನ್ಫಾರ್ಮೇಶನ್ ಕೊಟ್ಟಿದ್ದಾರೆ, ಎಂಡೋಸೈಟೋಸಿಸ್ ಅಂತ. ಹೀಗಂದ್ರೇನು, ಇಟ್ ಇಸ್ ದ ಪ್ರೋಸೆಸ್ ಆಫ್ ಇಂಜೆಕ್ಷನ್ ಆಫ್ ಮಟೀರಿಯಲ್ಸ್ ಬೈ ದ ಸೆಲ್ ಥ್ರೂ ದ ಪ್ಲಾಸ್ಮಾ ಮೆಂಬ್ರೇನ್. ಪ್ಲಾಸ್ಮಾ ಮೆಂಬ್ರೇನ್ ಮೂಲಕ ಫುಡ್ ಅನ್ನ ಅಥವಾ ಮಟೀರಿಯಲ್ ಅನ್ನ ಸೆಲ್ ಇಂಜೆಕ್ಷನ್ ಮಾಡೋದು ಅಂದ್ರೆ ಒಳಗಡೆ ತಗೊಳೋದು. ಅರ್ಥಾತ್ ನಾವು ಊಟ ಮಾಡ್ಬೇಕಾದ್ರೆ ಊಟವನ್ನು ಒಳಗಡೆ ತಗೊಂತೀವಲ್ಲ ಅದನ್ನ ಇಂಜೆಕ್ಷನ್ ಅಂತೀವಿ. ಅರ್ಥಾತ್ ಅದೇ ದೇಹದಿಂದ ಹೊರಗಡೆ ಹಾಕೋದನ್ನ ಎಜೆಷನ್ ಅಂತೀವಿ. ಅರ್ಥಾತ್ ಈ ರೀತಿ ಫುಡ್ ಅನ್ನ ಅಥವಾ ಮಟೀರಿಯಲ್ ಅನ್ನ ಸೆಲ್ ಪ್ಲಾಸ್ಮಾ ಮೆಂಬ್ರೇನ್ ಮೂಲಕ ಒಳಗಡೆ ತಗೊಂತಲ್ಲ ಅದನ್ನ ಏನಂತೀವಿ ನಾವು, ಅಥವಾ ಈ ಪ್ರೋಸೆಸ್ ಅನ್ನ ಎಂಡೋಸೈಟೋಸಿಸ್ ಅಂತೀವಿ. ಅರ್ಥಾತ್ ಸ್ನೇಹಿತರೆ ನೋಡಿ, ಸೆಲ್ ಮೆಂಬ್ರೇನ್ ಅಥವಾ ಪ್ಲಾಸ್ಮಾ ಮೆಂಬ್ರೇನ್ ಈಸ್ ಫ್ಲೆಕ್ಸಿಬಲ್ ಬಟ್ ಸೆಲ್ ವಾಲ್ ಈಸ್ ರಿಜಿಡ್. ಯಾಕೆ ರಿಜಿಡ್ ಇರುತ್ತೆ ಅಂದ್ರೆ ಸೆಲ್ ವಾಲ್ ಇರೋದೇ ಸ್ಟ್ರಕ್ಚರಲ್ ಸ್ಟ್ರೆಂತ್ ಅನ್ನ ಅಥವಾ ಸ್ಟಿಫ್ನೆಸ್ ಅನ್ನ ಕೊಡೋದಕ್ಕೆ, ಹಾಗಾಗಿ ಅದು ರಿಜಿಡ್ ಇರುತ್ತೆ. ಆದ್ರೆ ಪ್ಲಾಸ್ಮಾ ಮೆಂಬ್ರೇನ್ ಫ್ಲೆಕ್ಸಿಬಲ್ ಇರುತ್ತೆ. ಪ್ಲಾಸ್ಮಾ ಮೆಂಬ್ರೇನ್ ಈಸ್ ಥಿನ್ ಬಟ್ ಸೆಲ್ ವಾಲ್ ಈಸ್ ಕಂಪೇರಿಟಿವ್ಲಿ ಥಿಕ್. ಅರ್ಥಾತ್ ನಂತರ ಪ್ಲಾಸ್ಮಾ ಮೆಂಬ್ರೇನ್ ಈಸ್ ಸೆಲೆಕ್ಟಿವ್ಲಿ ಪರ್ಮಿಯಬಲ್. ಆಲ್ರೆಡಿ ಹೇಳಿದ್ವಿ ಯಾಕೆ ಸೆಲೆಕ್ಟಿವ್ಲಿ ಪರ್ಮಿಯಬಲ್ ಅಂತೀವಿ ಅಂತ. ಆದ್ರೆ ಸೆಲ್ ವಾಲ್ ಇಟ್ ಈಸ್ ಪರ್ಮಿಯಬಲ್, ಇಟ್ ಈಸ್ ಕಂಪ್ಲೀಟ್ಲಿ ಪರ್ಮಿಯಬಲ್. ಏನಾದ್ರು ಒಳಗಡೆ ಹೋಗ್ಬೋದು, ಏನಾದ್ರು ಹೊರಗಡೆ ಬರ್ಬೋದು, ನಡೀತೈತಿ. ಓಕೆ, ಡೆಡ್ ಬಾಡಿ ಕರ್ಕೊಂಡ್ಬಂದು ನಾವು ವಾಚ್ಮನ್ ಕೆಲಸ ಮಾಡ್ಕೊಂತ ಕೂತ್ಕೊಂಡ್ರೆ ಅಥವಾ ಯಾವ್ದೊಂದು ಗೊಂಬೆ ತಗೊಂಡ್ಬಂದು ವಾಚ್ಮನ್ ರೀತಿ ಕುಂದಿರ್ಸಿದ್ವಿ ಅಂದ್ರೆ ಅದೇನಾದ್ರು ಮಾಡ್ತಾ ಏನಿಲ್ಲ. ಓಕೆ, ಹಂಗೆ ಇದು ನಾನ್ ಲಿವಿಂಗ್ ಅಲ್ಲ, ಹಂಗಾಗಿ ಇದು ಕಂಪ್ಲೀಟ್ಲಿ ಪರ್ಮಿಯಬಲ್. ಪ್ಲಾಸ್ಮಾ ಮೆಂಬ್ರೇನ್ ಈಸ್ ಸೆಲೆಕ್ಟಿವ್ಲಿ ಪರ್ಮಿಯಬಲ್. ನಂತರ ಸೆವೆಂತ್ ಡಿಫರೆನ್ಸ್ ನೋಡಿ, ಸೆಲ್ ಮೆಂಬ್ರೇನ್ ಆರ್ ಪ್ಲಾಸ್ಮಾ ಮೆಂಬ್ರೇನ್ ಇಸ್ ಮೇಡ್ ಅಪ್ ಬೈ ಲಿಪಿಡ್ಸ್ ಅಂಡ್ ಪ್ರೋಟೀನ್ಸ್. ಲಿಪಿಡ್ಸ್ ಮತ್ತು ಪ್ರೋಟೀನ್ಸ್ ಇಂದ ಆಗಿದೆ. ಲಿಪಿಡ್ಸ್ ಅಂದ್ರೆ ಫ್ಯಾಟ್ ರೀತಿ ಇರುವಂತಹ ಒಂದಿಷ್ಟು ಸ್ಟ್ರಕ್ಚರ್ಸ್ ಅಂತ ಅರ್ಥ ಮಾಡ್ಕೊಂಡ್ರಿ. ಅದ್ರ ಬಗ್ಗೆ ನೀವು ಡಿಟೇಲ್ ಆಗಿ ಮುಂದೆ ಸ್ಟಡಿ ಮಾಡ್ತಿರಲ್ಲ ಅವಾಗ ಅದನ್ನ ನಾವು ಅರ್ಥ ಮಾಡ್ಕೊಳ್ಳೋಣ. ಈಗ ಸದ್ಯಕ್ಕೆ ಇಷ್ಟ ಅರ್ಥ ಮಾಡ್ಕೊಂಡ್ರೆ ಇದೇನಂದ್ರೆ ಲಿಪಿಡ್ಸ್ ಮತ್ತು ಪ್ರೋಟೀನ್ಸ್ ಇಂದ ಪ್ಲಾಸ್ಮಾ ಮೆಂಬ್ರೇನ್ ಆಗಿದ್ರೆ
ಬಟ್ ಸೆಲ್ ವಾಲ್ ಈಸ್ ಮೇಡ್ ಅಪ್ ಬೈ ಸೆಲ್ಯುಲೋಸ್. ಕಾಂಪ್ಲೆಕ್ಸ್ ಸಬ್ಸ್ಟೆನ್ಸ್ ಅದು ಸೆಲ್ಯುಲೋಸ್ ಅನ್ನೋದು ಅದರಿಂದ ಆಗಿದೆ ಸೆಲ್ ವಾಲ್. ನಂತರ ಪ್ಲಾಸ್ಮಾ ಮೆಂಬ್ರೇನ್ ಇಟ್ ಪ್ರೊಟೆಕ್ಟ್ಸ್ ಇಂಟರ್ನಲ್ ಇಂಟಿಗ್ರಿಟಿ. ಆ ಸೆಲ್ನ ಒಳಗಡೆ ಇರುವಂತಹ ಪಾರ್ಟ್ಸ್ ಎಲ್ಲ ಒಂದಾಗಿರುವಂತೆ ನೋಡ್ಕೊಳ್ಳುವಂತ ಕೆಲಸ ಪ್ಲಾಸ್ಮಾ ಮೆಂಬ್ರೇನ್ದು. ಅದೇ ಸೆಲ್ ವಾಲ್ ಕೆಲಸ ಇಟ್ ಪ್ರೊಟೆಕ್ಟ್ಸ್ ಫ್ರಮ್ ಫಿಸಿಕಲ್ ಡ್ಯಾಮೇಜ್. ಹೊರಗಡೆಯಿಂದ ಏನಾದರೂ ಗಾಯ ಆಗೋ ರೀತಿ ಇತ್ತಂದ್ರೆ ಅದನ್ನ ಅವಾಯ್ಡ್ ಮಾಡುವಂತ ಕೆಲಸವನ್ನ ಯಾವುದು ಸೆಲ್ ವಾಲ್ ಮಾಡುತ್ತೆ. ಈಗ ವಾಟ್ ಇಸ್ ದ ಡಿಫರೆನ್ಸ್ ಬಿಟ್ವೀನ್ ಪ್ಲಾಸ್ಮಾ ಮೆಂಬ್ರೇನ್ ಅಂಡ್ ಸೆಲ್ ವಾಲ್, ಇದ್ರ ಬಗ್ಗೆ ನಿಮಗೆ ಅರ್ಥ ಆಗಿದೆ ಅನ್ಕೊಂಡಿದ್ದೀನಿ ಸ್ನೇಹಿತರೆ. ನಂತರ ನಾವು ನೋಡೋದಂದ್ರೆ ಡಿಫ್ರೆನ್ಸಿಯೇಷನ್ ಬಿಟ್ವೀನ್ ಡಿಫ್ಯೂಷನ್ ಅಂಡ್ ಆಸ್ಮೋಸಿಸ್. ಸ್ನೇಹಿತರೆ, ಈ ಡಿಫ್ಯೂಷನ್ ಮತ್ತು ಆಸ್ಮೋಸಿಸ್ ಎರಡೂ ಸಹ ಯಾವ ರೀತಿ ಸಿಮಿಲರ್ ಅಂದ್ರೆ ಅದನ್ನು ನಾವು ಮೊದಲು ಅರ್ಥ ಮಾಡ್ಕೊಂಡ್ಬಿಟ್ರೆ ಡಿಫ್ರೆನ್ಸಿಯೇಷನ್ ಅನ್ನು ಸುಲಭವಾಗಿ ನಾವು ಮಾಡಬಹುದು. ಎರಡೂ ಕಡೆ ಏನಂದ್ರೆ ಮೂಮೆಂಟ್ ಆಫ್ ಎನಿ ಸಬ್ಸ್ಟೆನ್ಸ್ ಫ್ರಮ್ ಹೈಯರ್ ಕಾನ್ಸಂಟ್ರೇಷನ್ ಏರಿಯಾ ಟು ಲೋಯರ್ ಕಾನ್ಸಂಟ್ರೇಷನ್ ಏರಿಯಾ. ನೋಡ್ರಿ, ಮೂಮೆಂಟ್ ಆಫ್ ಸಬ್ಸ್ಟೆನ್ಸ್ ಫ್ರಮ್ ಹೈಯರ್ ಕಾನ್ಸಂಟ್ರೇಷನ್ ಏರಿಯಾ ಟು ಲೋಯರ್ ಕಾನ್ಸಂಟ್ರೇಷನ್ ಏರಿಯಾ, ಇದನ್ನ ನೆನ್ಪಿಟ್ಕೊಂಡ್ರೆ ಇದನ್ನು ನೀವು ಡಿಫ್ಯೂಷನ್ಗೂ ಇದನ್ನು ನೀವು ಆಸ್ಮೋಸಿಸ್ಗೂ ಬರೀತೀರಿ. ಹೇಗೆ ಅಂದ್ರೆ ಮೂಮೆಂಟ್ ಆಫ್ ಎನಿ ಸಬ್ಸ್ಟೆನ್ಸ್ ಫ್ರಮ್ ಹೈಯರ್ ಕಾನ್ಸಂಟ್ರೇಷನ್ ಏರಿಯಾ ಟು ಲೋಯರ್ ಕಾನ್ಸಂಟ್ರೇಷನ್ ಏರಿಯಾ, ಇಟ್ ಇಸ್ ನೋನ್ ಆಸ್ ಡಿಫ್ಯೂಷನ್. ಹಾಗಾದ್ರೆ ಆಸ್ಮೋಸಿಸ್ ಅಂದ್ರೇನು? ಇಟ್ ಇಸ್ ಅ ಮೂಮೆಂಟ್ ಆಫ್ ಓನ್ಲಿ ವಾಟರ್ ಅಂಡ್ ಸಾಲ್ವೆಂಟ್ ಫ್ರಮ್ ಹೈಯರ್ ಕಾನ್ಸಂಟ್ರೇಷನ್ ಏರಿಯಾ ಟು ಲೋಯರ್ ಕಾನ್ಸಂಟ್ರೇಷನ್ ಏರಿಯಾ. ಅರ್ಥದ ಸ್ನೇಹಿತರೆ? ನೋಡ್ರಿ, ಇದು ಲಿಕ್ವಿಡ್ ನಲ್ಲಿ ಮಾತ್ರ ಅಪ್ಲೈ ಆಗುವಂತದ್ದು ಆಸ್ಮೋಸಿಸ್. ಅದೇ ಸಾಲಿಡ್, ಲಿಕ್ವಿಡ್, ಗ್ಯಾಸಿಯಸ್ ಸ್ಟೇಟ್ ಎಲ್ಲದರಲ್ಲೂ ಸಹ ಆಗುವಂತಹ ಮೂಮೆಂಟ್ ಆಫ್ ದ ಸಬ್ಸ್ಟೆನ್ಸ್ ಫ್ರಮ್ ಹೈಯರ್ ಕಾನ್ಸಂಟ್ರೇಷನ್ ಏರಿಯಾ ಟು ಲೋಯರ್ ಕಾನ್ಸಂಟ್ರೇಷನ್ ಏರಿಯಾ, ಅದನ್ನ ಅಂತೀವಿ ಡಿಫ್ಯೂಷನ್ ಅಂತೀವಿ. ಅರ್ಥದ ಸ್ನೇಹಿತರೆ? ವಾಟ್ ಇಸ್ ಡಿಫ್ಯೂಷನ್? It is the movement of any substance from higher concentration area to lower concentration area. What is osmosis? Osmosis is the movement of only water and solvent from higher concentration area to lower concentration area. ಇದನ್ನು ನಾವು ಈ ಪಿಕ್ಚರ್ ನಿಂದ ಸರಿಯಾಗಿ ಅರ್ಥ ಮಾಡ್ಕೊಳ್ಬಹುದು. ನೋಡಿ ಸ್ನೇಹಿತರೆ, ಇಲ್ಲಿ 3 ಕಾಲಮ್ಗಳನ್ನು ಮಾಡಿದ್ದೀನಿ. ಒಂದನೇ ಕಾಲಮ್ನಲ್ಲಿ ಹೈ ಕಾನ್ಸಂಟ್ರೇಷನ್ ಇದೆ ಅಂದ್ರೆ ನೋಡಿ ಮೇಲ್ಗಡೆ ಹೈ ಕಾನ್ಸಂಟ್ರೇಷನ್ ಇದೆ. ಆ ಸೆಲ್ ಮೆಂಬ್ರೇನ್ ಅಥವಾ ಪ್ಲಾಸ್ಮಾ ಮೆಂಬ್ರೇನ್ ಮಧ್ಯದಲ್ಲಿ ಇದೆಯಲ್ಲ, ಆ ಬ್ಯಾರಿಯರ್ ಕೆಳಗಡೆ ಕಾನ್ಸಂಟ್ರೇಷನ್ ಬಹಳ ಕಡಿಮೆ ಇದೆ ಅಥವಾ ಕಾನ್ಸಂಟ್ರೇಷನ್ ಅನ್ನೋದಕ್ಕಿಂತ ಅಲ್ಲಿ ಏನು ಮಾಲಿಕ್ಯೂಲ್ಸ್ ಇಲ್ಲ ಅಂದಾಗ ಏನಾಗುತ್ತೆ, ಆ ಸೆಲ್ ಮೆಂಬ್ರೇನ್ ಮೂಲಕ ಮಾಲಿಕ್ಯೂಲ್ಸ್ ಈ ಕಡೆ ಬರ್ತವೆ. ನಂತರ ನೋಡಿ ಎರಡನೇ ಕಾಲಮ್ನಲ್ಲಿ ಕಾನ್ಸಂಟ್ರೇಷನ್ ಇನ್ನೂ ಕಡಿಮೆ ಇದೆ, ಹಾಗಾಗಿ ಇನ್ನು ಮೂವ್ಮೆಂಟ್ ಆಫ್ ಮಾಲಿಕ್ಯೂಲ್ಸ್ ಹೈಯರ್ ಕಾನ್ಸಂಟ್ರೇಷನಿಂದ ಲೋಯರ್ ಕಾನ್ಸಂಟ್ರೇಷನ್ ಕಡೆಗಿದೆ. ಮೂರನೇ ಕಾಲಮ್ ನೋಡಿ ಇಕ್ವಿಬ್ರಿಲಿಯಮ್ ಅಂತಾರೆ. ಏನಂದರೆ ಎರಡೂ ಕಡೆ ಈಕ್ವಲ್ ಕಾನ್ಸಂಟ್ರೇಷನ್ ಇದೆ, ಹಾಗಾಗಿ ಈ ಕಡೆಯಿಂದ ಎಷ್ಟು ಬರುತ್ತೋ ಆ ಕಡೆಯಿಂದ ಅಷ್ಟೇ ಹೋಗುತ್ತೆ. ಎರಡು ಕಡೆ ಈಕ್ವಲ್ ಕಾನ್ಸಂಟ್ರೇಷನ್ ಇದೆ ಅಂತ ಅರ್ಥ. ಸ್ನೇಹಿತರೆ, ಇದನ್ನ ನಾವು ನೆನಪಿಟ್ಕೊಳ್ಬೇಕಂದ್ರೆ ಒಂದು ಎಕ್ಸಾಂಪಲ್ ಏನಂದ್ರೆ ನಮ್ಮ ಕಾರ್ಗೆ LPG ಕಿಟ್ ಸಹ ಇದೆ. ಅಂದ್ರೆ ಗ್ಯಾಸ್ ಅನ್ನು ಸಹ ತುಂಬಿಸುವಂತ ಸಿಲಿಂಡರ್ ಕಾರ್ನಲ್ಲೂ ಇದೆ. ಆ ಗ್ಯಾಸ್ ಅನ್ನ ಫಿಲ್ ಮಾಡುವಂತ ಒಂದಿಷ್ಟು ಮೋಟರ್ಗಳು ಅಥವಾ ಪಂಪ್ಗಳು ಈ ರೀತಿ ಮಷಿನ್ಸ್ ಬರ್ತವೆ. ನಾವು ಒಂದೊಂದು ಸಾರಿ ನಮ್ಮ ಕಾರ್ನಲ್ಲಿರುವಂತಹ ಈ ಗ್ಯಾಸ್ ಕಿಟ್ ಅಥವಾ ಆ ಗ್ಯಾಸಿನ ಒಂದು ಟ್ಯಾಂಕ್ ಏನಿರುತ್ತೆ ಅದು ಕಂಪ್ಲೀಟ್ ಆಗಿ ಗ್ಯಾಸ್ ಇಲ್ಲದಂತೆ ಖಾಲಿ ಆಗಿದೆ ಅಥವಾ ಬಹಳ ಕಡಿಮೆ ಗ್ಯಾಸ್ ಇದೆ ಅಂದ್ರೆ ಅವಾಗ ನಾವು ಫುಲ್ ಸಿಲಿಂಡರ್ ಏನಾದರೂ ಕೇವಲ ಪೈಪ್ ಕನೆಕ್ಟ್ ಮಾಡಿದ್ರೆ ಸಾಕು. ಇಲ್ಲಿ ಯಾವುದೇ ರೀತಿಯ ಪಂಪ್ ಅಥವಾ ಮೋಟರ್ ಏನು ಕನೆಕ್ಟ್ ಮಾಡಬೇಕಾಗಿಲ್ಲ. ನಾವು ಕೇವಲ ಪೈಪ್ ಕನೆಕ್ಟ್ ಮಾಡಿದ್ರೆ ಸಾಕು, ದೊಡ್ಡ ತುಂಬಿರುವಂತಹ ಸಿಲಿಂಡರ್ ಇಂದ ಅಂದ್ರೆ ಈ ಟಾಕಿಯಿಂದ ನಮ್ಮ ಕಾರಿನ ಒಳಗಡೆ ಇರುವಂತಹ ಗ್ಯಾಸ್ ಕಂಪ್ಲೀಟ್ ಆಗಿ ಖಾಲಿ ಆಗಿರುವಂತಹ ಟಾಕಿಗೆ ಏನಾಗುತ್ತೆ, ಈ LPG ಅಥವಾ ಈ ಗ್ಯಾಸ್ ಬಹಳ ಫಾಸ್ಟ್ ಆಗಿ ಮೂವ್ ಆಗುತ್ತೆ. ಯಾಕಂದ್ರೆ ಇಲ್ಲಿ ಕಾನ್ಸಂಟ್ರೇಷನ್ ಬಹಳ ಇದೆ. ಅದೇ ಆ ಕಾರಿನ ಟ್ಯಾಂಕ್ ಒಳಗಡೆ ಕಾನ್ಸಂಟ್ರೇಷನ್ ಬಹಳ ಕಡಿಮೆ ಇದೆ. ಹಾಗಾಗಿ ಹೆಚ್ಚಿಗೆ ಕಾನ್ಸಂಟ್ರೇಷನ್ ಇರೋ ಕಡೆಯಿಂದ ಕಡಿಮೆ ಕಾನ್ಸಂಟ್ರೇಷನ್ ಇರೋ ಕಡೆ ಸಬ್ಸ್ಟೆನ್ಸ್ ಮೂವ್ ಆಗುತ್ತೆ. ಅರ್ಥಾಯ್ತಾ? ಒಂದು ಬೆಂಚಲ್ಲಿ 8 ಜನ ಕೂತ್ಕೊಂಡಿದ್ರೆ ಇನ್ನೊಂದು ಬೆಂಚಲ್ಲಿ ಕೇವಲ ಇಬ್ಬರೇ ಕೂತ್ಕೊಂಡಿದ್ದಾರೆ ಅಂದ್ರೆ ಏನ್ ಮಾಡ್ತೀವಿ, 8 ಜನ ಕೂತ್ಕೊಂಡಿರ್ತಾರಲ್ಲ ಅಲ್ಲಿಂದ ಇಬ್ಬರೇ ಕೂತ್ಕೊಂಡಿರೋ ಅಂತ ಬೆಂಚಿನ ಕಡೆ ಹೆಚ್ಚಿಗೆ ಜನ ಹೋಗ್ತೀವಿ. ಹೌದಾ ಸ್ನೇಹಿತರೆ? ಅಷ್ಟೇ ಕಾನ್ಸೆಪ್ಟ್ ಇದು. ಓಕೆ, ಮೂಮೆಂಟ್ ಆಫ್ substances from higher concentration to lower concentration area, it is called as diffusion. ಅದೇ ಲಿಕ್ವಿಡ್ ನಲ್ಲಿ ಆತಂದ್ರನ್ನ ಆಸ್ಮೋಸಿಸ್ ಅಂತೀವಿ. ನಂತರ ಎರಡನೇ ಡಿಫರೆನ್ಸ್ ಅನ್ನು ನೋಡಿ, ಇಟ್ ಕ್ಯಾನ್ ಟೇಕ್ ಪ್ಲೇಸ್ ಇನ್ ಎನಿ ಮೀಡಿಯಂ ಬಟ್ ಆಸ್ಮೋಸಿಸ್ ಕ್ಯಾನ್ ಟೇಕ್ ಪ್ಲೇಸ್ ಇನ್ ಓನ್ಲಿ ಲಿಕ್ವಿಡ್ ಮೀಡಿಯಂ. ನಂತರ ಡಿಫ್ಯೂಷನ್, ಇಟ್ ಡಸ್ ನಾಟ್ ರಿಕ್ವೈರ್ ಸೆಮಿ ಪರ್ಮಿಯಬಲ್ ಮೆಂಬ್ರೇನ್. ಸೆಮಿ ಪರ್ಮಿಯಬಲ್ ಮೆಂಬ್ರೇನ್ ಇದ್ರಷ್ಟೇ ಡಿಫ್ಯೂಷನ್ ಆಗುತ್ತೆ ಅಂತ ಅಲ್ಲ, ಬಟ್ ಆಸ್ಮೋಸಿಸ್ ಆಗೋದಕ್ಕೆ ಸೆಮಿ ಪರ್ಮಿಯಬಲ್ ಮೆಂಬ್ರೇನ್ ಇರಲೇಬೇಕು. ನಂತರ ಡಿಫ್ಯೂಷನ್ ಇದು ಎಲ್ಲೆಲ್ಲ ಆಗುತ್ತೆ ಅಂದ್ರೆ ಸಾಲಿಡ್ಸ್, ಲಿಕ್ವಿಡ್ಸ್, ಗ್ಯಾಸಸ್ ಇದು ಎಲ್ಲದರಲ್ಲೂ ಸಹ ಆಗುತ್ತೆ. ಆದ್ರೆ ಆಸ್ಮೋಸಿಸ್ ಆಗೋದು ಮೂಮೆಂಟ್ ಆಫ್ ಓನ್ಲಿ ಸಾಲ್ವೆಂಟ್ ಮಾಲಿಕ್ಯೂಲ್ಸ್. ಅರ್ಥ ಸ್ನೇಹಿತರೆ? ಆಲ್ರೆಡಿ ಇದೆ ಸ್ಟಾರ್ಟಿಂಗ್ ನಲ್ಲಿ ಇರಬೇಕಾದ್ರೆ ಹೇಳಿದೆ. ನಂತರ ಡಿಫ್ಯೂಷನ್ ನೆಕ್ಸ್ಟ್ ಪಾಯಿಂಟ್ ಏನಂದ್ರೆ ಇಟ್ ಈಸ್ ನಾಟ್ ಅಫೆಕ್ಟೆಡ್ ಬೈ ಸಾಲ್ಯೂಟ್ ಡಿಸಾಲ್ವ್ಡ್. ಎಷ್ಟು ಸಾಲ್ಯೂಟ್ ಅದರಲ್ಲಿ ಡಿಸಾಲ್ವ್ ಆಗಿದೆ ಸಾಲ್ವೆಂಟ್ ನಲ್ಲಿ ಅನ್ನೋದು ಇದರಲ್ಲಿ ಇಂಪಾರ್ಟೆಂಟ್ ಅಲ್ಲ. ಆದ್ರೆ ಆಸ್ಮೋಸಿಸ್ ಆಗ್ಬೇಕಂದ್ರೆ ಇಟ್ ಈಸ್ ಅಫೆಕ್ಟೆಡ್ ಬೈ ಡಿಸಾಲ್ವ್ಡ್ ಅಮೌಂಟ್ ಆಫ್ ಸಾಲ್ಯೂಟ್.
ಈಗ ನೀರಿನಲ್ಲಿ ನೀವು ಉಪ್ಪು ಹಾಕಿದಿರಿ ಅನ್ಕೊಳ್ರಿ, ಉಪ್ಪು ಅದರಲ್ಲಿ ಕರಗಿದೆ ಅಂತ ಅನ್ಕೊಳ್ರಿ. ಅರ್ಥಾತ್ ಎಷ್ಟು ಉಪ್ಪು ಕರಗಿದೆ ಅಥವಾ ಎಷ್ಟು ಸಕ್ಕರೆ ಹಾಕಿದ್ರೆ ಸಕ್ಕರೆ ಕರಗಿದೆ, ಅದರ ಮೇಲೆ ಎಷ್ಟರ ಮಟ್ಟಿಗೆ ಆಸ್ಮೋಸಿಸ್ ಆಗುತ್ತೆ ಅನ್ನೋದು ಡಿಸೈಡ್ ಆಗುತ್ತೆ. ಆದ್ರೆ ಎಷ್ಟರ ಮಟ್ಟಿಗೆ ಸಾಲ್ಯೂಟ್ ಇದು ಡಿಸಾಲ್ವ್ ಆಗಿದೆ, ನೀರಿನಲ್ಲಿ ಎಷ್ಟು ಉಪ್ಪು ಅಥವಾ ಸಕ್ಕರೆಯನ್ನು ಡಿಸಾಲ್ವ್ ಆಗಿದೆ ಅನ್ನೋದ್ರ ಮೇಲೆ ಡಿಫ್ಯೂಷನ್ ಡಿಪೆಂಡ್ ಆಗಿಲ್ಲ. ಅರ್ಥಾತ್ ಸ್ನೇಹಿತರೆ, ಈಗ ನಾವು ಡಿಫ್ಯೂಷನ್ ಮತ್ತು ಆಸ್ಮೋಸಿಸ್ ಇವುಗಳ ಮಧ್ಯೆ ಇರುವಂತಹ ಡಿಫರೆನ್ಸ್ ಅನ್ನು ಸಹ ನಾವು ಅರ್ಥ ಮಾಡ್ಕೊಂಡಿದ್ವಿ. ಈಗ ನೆಕ್ಸ್ಟ್ ನೋಡೋದೇನಂದ್ರೆ, ಆಸ್ಮೋಸಿಸ್ ನಲ್ಲಿ ಸಹ ಇನ್ನೊಂದು ಇಂಪಾರ್ಟೆಂಟ್ ಆಗಿರುವಂತಹ ಒಂದಿಷ್ಟು ಕಾನ್ಸೆಪ್ಟ್ ಅನ್ನು ಕೊಟ್ಟಿದ್ದಾರೆ. ಅದು ಏನಂದ್ರೆ 3 ರೀತಿಯ ಸೊಲ್ಯೂಷನ್ಸ್ಗಳು. ಅವು ಯಾವುವು ಅಂದ್ರೆ ಹೈಪೋಟಾನಿಕ್ ಸೊಲ್ಯೂಷನ್, ಐಸೋಟಾನಿಕ್ ಸೊಲ್ಯೂಷನ್ ಮತ್ತು ಹೈಪರ್ಟಾನಿಕ್ ಸೊಲ್ಯೂಷನ್. ಇವುಗಳನ್ನು ಅರ್ಥ ಮಾಡ್ಕೊಳ್ಳೋದಕ್ಕಿಂತ ಮೊದಲು ಇನ್ನೊಂದ್ಸಾರಿ ಆಸ್ಮೋಸಿಸ್ ಅಂದ್ರೆ ಏನಂತ ಅರ್ಥ ಮಾಡ್ಕೊಳ್ರಿ. ಆಸ್ಮೋಸಿಸ್ ಅಂದ್ರೆ ಏನು? ಮೂವ್ಮೆಂಟ್ ಆಫ್ ಲಿಕ್ವಿಡ್ಸ್ ಅಥವಾ ವಾಟರ್ from higher concentration area to the area of lower concentration through semi-permeable membrane. ಅರ್ಥಾತ್ ಸ್ನೇಹಿತರೆ, ಇದನ್ನು ನಾವು ಆಸ್ಮೋಸಿಸ್ ಅಂತೀವಿ. ಇಲ್ಲಿ 3 ರೀತಿಯ ಸಿಚುಯೇಷನ್ಗಳನ್ನ ಅಥವಾ ಸೊಲ್ಯೂಷನ್ಸ್ ಗಳನ್ನ ನಾವು ನೋಡಬಹುದು. ಅಂದ್ರೆ ಯಾವ್ದಾದ್ರೂ ಒಂದು ಸೊಲ್ಯೂಷನ್ ನಲ್ಲಿ ಒಂದು ಸೆಲ್ ಅನ್ನ ಇಟ್ವಿ ಅಂದ್ರೆ, ಎಕ್ಸಾಂಪಲ್ ಹೇಳ್ಬೇಕಂದ್ರೆ, ನೀವು ನೀರಿನಲ್ಲಿ ಉಪ್ಪು ಸಕ್ಕರೆಯನ್ನು ಮಿಕ್ಸ್ ಮಾಡಿದ್ರಿ, ಅಲ್ಲಿ ಒಂದು ರೈಸಿನ್ಸ್ ಅಥವಾ ಒಣ ದ್ರಾಕ್ಷಿಯನ್ನು ಬಿಟ್ರಿ ಅಂದ್ರೆ ಆ ಒಣ ದ್ರಾಕ್ಷಿ ಉಬ್ಬಬಹುದು, ಅಂದ್ರೆ ದಪ್ಪ ಆಗ್ಬೋದು, ಸ್ವೆಲ್ ಆಗ್ಬೋದು. ಯಾವಾಗ ಸ್ವೆಲ್ ಆಗುತ್ತೆ? ಒಳಗಡೆ ನೀರು ಬಂದ್ರೆ. ಅರ್ಥಾತ್ ಇಲ್ಲ ಅಂದ್ರೆ ಅದು ಇದ್ದಷ್ಟೇ ಸೈಜ್ ಇರ್ಬೋದು, ಅಂದ್ರೆ ಒಳಗಡೆ ಇರುವಂತ ನೀರು ಮತ್ತು ಹೊರಗಡೆ ಇರುವಂತ ನೀರು ಆ ರೀತಿ ಸಹ ಆಗ್ಬೋದು. ಅಥವಾ ಆ ದ್ರಾಕ್ಷಿ ಏನಾಗ್ಬೋದು? ಶ್ರಿಂಕ್ ಆಗ್ಬೋದು ಅಥವಾ ಮುದುಡ್ಕೊಳ್ಬಹುದು, ಮೊದಲಿಗಿಂತ ಚಿಕ್ಕದಾಗ್ಬೋದು. ಯಾಕೆಂದ್ರೆ ಒಳಗಡೆ ನೀರು ಹೊರಗಡೆ ಹೋತು ಅಂತ. ಅರ್ಥಾತ್ ಸ್ನೇಹಿತರೆ, ಈ 3 ರೀತಿ ಆಗೋದಕ್ಕೆ ಸಾಧ್ಯತೆ ಏನು, ಹೇಗೆ ಸಾಧ್ಯ ಅಂತಂದ್ರೆ, ಮೊದಲನೇದು ನೋಡಿ, ಆ ದ್ರಾಕ್ಷಿ ಮೊದಲಿನಕ್ಕಿಂತ ದಪ್ಪ ಯಾಕಾಯ್ತಂದ್ರೆ ಹೊರಗಿನ ನೀರು ಒಳಗಡೆ ಬಂತು ಅಂದ್ರೆ there is more concentration of water in the external environment or in that solution or in that medium than inside the cell. ಆ ಸೆಲ್ ನಲ್ಲಿ ಎಷ್ಟಿದೆ ಅದಕ್ಕಿಂತ ಹೆಚ್ಚಿನ ನೀರು ಅಥವಾ ನೀರಿನ ಕಾನ್ಸಂಟ್ರೇಷನ್ ಹೊರಗಡೆ ಇತ್ತು, ಹಾಗಾಗಿ ನೀರು ಒಳಗಡೆ ಬಂತು, ಅದಕ್ಕೋಸ್ಕರ ಸೆಲ್ ಸ್ವೆಲ್ ಆಯ್ತು. ಎರಡನೆಯ ಪಾಸಿಬಿಲಿಟಿ ಏನ್ ಹೇಳಿದ್ವಿ? ಆ ದ್ರಾಕ್ಷಿ ಅಥವಾ ಆ ಒಂದು ಸೆಲ್ ಅದು ಸೈಜ್ ವೇರಿಯೇಷನ್ ಆಗ್ಲೇ ಇಲ್ಲ ಅಂದ್ರೆ ಒಳಗಡೆ ಇರುವಂತಹ ವಾಟರ್ ಕಾನ್ಸಂಟ್ರೇಷನ್ ಮತ್ತು ಆ ಸೊಲ್ಯೂಷನ್ ಅಥವಾ ಎಕ್ಸ್ಟರ್ನಲ್ ಮೀಡಿಯಂ ಅದರಲ್ಲಿರುವಂತಹ ವಾಟರ್ ಕಾನ್ಸಂಟ್ರೇಷನ್ ಎರಡೂ ಈಕ್ವಲ್ ಇದೆ. ಹಾಗಾಗಿ ಹೊರಗಡೆ ನೀರು ಬಂದಿರಬಹುದು, ಎಷ್ಟು ಬಂತು ಅಷ್ಟೇ ನೀರು ಒಳಗಡೆ ಹೋಗಿರುತ್ತೆ, ಇಕ್ವಿಬ್ರಿಲಿಯಂ ಪೊಸಿಷನ್ ಅನ್ನ ಅದು ಪಡ್ಕೊಂಡಿರುತ್ತೆ. ಹಾಗಾಗಿ ಯಾವುದೇ ಕಾರಣಕ್ಕೂ ಸೆಲ್ ದೊಡ್ಡದು ಆಗ್ಲಿಲ್ಲ, ಸಣ್ಣದು ಆಗ್ಲಿಲ್ಲ. ಟೋಟಲ್ ಎಷ್ಟು ನೀರು ಹೊರಗಡೆ ಹೋಯ್ತು ಒಳಗಡೆ ಬಂತು ಎರಡು ಈಕ್ವಲ್ ಇರುತ್ತೆ, ಹಾಗಾಗಿ ಸೆಲ್ಲಿನ ಸೈಜ್ ಅಷ್ಟೇ ಉಳಿತು. ಮೂರನೇ ಪಾಸಿಬಿಲಿಟಿ ಏನಂತ ಹೇಳಿದ್ರೆ, ಸೆಲ್ ಚಿಕ್ಕದಾಗಬಹುದು ಅಂತ ಹೇಳಿದೆ, ಅಥವಾ ಈ ದ್ರಾಕ್ಷಿ ಚಿಕ್ಕದಾಗಬಹುದು ಅಂತ ಹೇಳಿದೆ. ಯಾವಾಗ ಈ ದ್ರಾಕ್ಷಿ ಒಳಗಡೆ ಅಥವಾ ಈ ಸೆಲ್ ಒಳಗಡೆ ಇರುವಂತಹ ವಾಟರ್ ಕಾನ್ಸಂಟ್ರೇಷನ್ ಹೆಚ್ಚಿಗೆ ಇತ್ತು ಇನ್ ಕಂಪ್ಯಾರಿಸನ್ ವಿತ್ ದಿಸ್ ಸೊಲ್ಯೂಷನ್ ಆರ್ ಈ ಹೊರಗಿನ ಎಕ್ಸ್ಟರ್ನಲ್ ಎನ್ವಿರಾನ್ಮೆಂಟ್ ನಲ್ಲಿ ಅಥವಾ ಈ ಮೀಡಿಯಂ ನಲ್ಲಿ, ಅವಾಗ ಏನಾಗುತ್ತೆ? ಒಳಗಡೆ ಹೆಚ್ಚಿಗೆ ವಾಟರ್ ಕಾನ್ಸಂಟ್ರೇಷನ್ ಇದೆ, ಹೊರಗಡೆ ಕಡಿಮೆ ವಾಟರ್ ಕಾನ್ಸಂಟ್ರೇಷನ್ ಇದೆ. ಅವಾಗ ಏನಾಗುತ್ತೆ? ವಾಟರ್ ಕಂಟೆಂಟ್ ಸೆಲ್ ಒಳಗಡೆಯಿಂದ ಅಥವಾ ದ್ರಾಕ್ಷಿ ಒಳಗಡೆಯಿಂದ ಹೊರಗಡೆ ಬರುತ್ತೆ. ಅವಾಗ ಈ ಸೆಲ್ ಶ್ರಿಂಕ್ ಆಗುತ್ತೆ ಅಥವಾ ದ್ರಾಕ್ಷಿ ಶ್ರಿಂಕ್ ಆಗುತ್ತೆ. ಇದೇ ಕಾನ್ಸೆಪ್ಟ್ ಅನ್ನು ನಾವಿಲ್ಲಿ ಹೈಪೋಟಾನಿಕ್, ಐಸೋಟಾನಿಕ್ ಮತ್ತು ಹೈಪರ್ಟಾನಿಕ್ ಈ ರೀತಿಯ 3 ರೀತಿಯ ಸೊಲ್ಯೂಷನ್ ಗಳನ್ನು ನಾವು ಸ್ಟಡಿ ಮಾಡ್ತೀವಿ. ಮೊದಲನೇದು ಇಲ್ಲಿ ನೋಡಿ, ನಿಮಗೆ ಅರ್ಥ ಆಗಲಿ ಅದಕ್ಕೋಸ್ಕರ, ಹೈ ಕಾನ್ಸಂಟ್ರೇಷನ್ ಎಲ್ಲಿರುತ್ತೆ ವಾಟರ್, ನಂತರ ಲೋ ಕಾನ್ಸಂಟ್ರೇಷನ್ ಎಲ್ಲಿರುತ್ತೆ, ನಂತರ ಹೂ ಗೇನ್ಸ್ ವಾಟರ್ ಅದನ್ನ ನೋಡ್ತೀವಿ, ನಂತರ ಅಥವಾ ಹೂ ಲೂಸಸ್ ವಾಟರ್ ಅದನ್ನ ನೋಡ್ತೀವಿ, ನಂತರ ವಾಟ್ ಇಸ್ ದ ರಿಸಲ್ಟ್, ಅದರಿಂದ ಸೆಲ್ ಸ್ವೆಲ್ ಆಯ್ತಾ ಅಥವಾ ಶ್ರಿಂಕ್ ಆಯ್ತಾ ಇದನ್ನ ನೋಡ್ತೀವಿ. ಅರ್ಥಾತ್ ಸ್ನೇಹಿತರೆ, ಈಗ ನೋಡಿ, ಮೊದಲನೆಯ ಟೈಪ್ ಆಫ್ ಸೊಲ್ಯೂಷನ್ ಇದನ್ನೇನಂತೀವಿ? ಹೈಪೋಟಾನಿಕ್ ಸೊಲ್ಯೂಷನ್. ಹೈಪೋಟಾನಿಕ್ ಸೊಲ್ಯೂಷನ್ ಅಂದ್ರೆ ಹೈಯರ್ ಕಾನ್ಸಂಟ್ರೇಷನ್ ಇದು ಮೀಡಿಯಂ ನಲ್ಲಿ ಇರುತ್ತೆ, ಅಂದ್ರೆ ಆ ಸೊಲ್ಯೂಷನ್ ನಲ್ಲಿ ಇರುತ್ತೆ. ಆ ಸೊಲ್ಯೂಷನ್ ಅಲ್ಲಿ ಹೈಯರ್ ಕಾನ್ಸಂಟ್ರೇಷನ್ ಇರೋದ್ರಿಂದ ಸೆಲ್ ನಲ್ಲಿ ಕಂಪೇರಿಟಿವ್ಲಿ ಲೋಯರ್ ಕಾನ್ಸಂಟ್ರೇಷನ್ ಆಫ್ ವಾಟರ್ ಇರುತ್ತೆ ಅಥವಾ ಲಿಕ್ವಿಡ್ ಇರುತ್ತೆ. ಇವಾಗ ಏನಾಯ್ತು? ಹೂ ಗೇನ್ಸ್ ದ ವಾಟರ್? Cell gains the water because higher concentration of water is there in medium, lower concentration of water is there inside the cell. ಹಾಗಾಗಿ ಹೆಚ್ಚಿಗೆ ಇರೋ ಕಡೆಯಿಂದ ಕಡಿಮೆ ಇರೋ ಕಡೆಗೆ ಬರುತ್ತೆ. ಇದರಿಂದ ಏನಾಗುತ್ತೆ? ಸೆಲ್ ಒಳಗಡೆ ನೀರು ಬಂದದಕ್ಕೆ ಸೆಲ್ ಸ್ವೆಲ್ ಆಯ್ತು ಅಷ್ಟೇ. ಅರ್ಥಾತ್ ಸ್ನೇಹಿತರೆ, ನಂತರ ಹೈಪೋಟಾನಿಕ್ ಸೊಲ್ಯೂಷನ್ ನೋಡಿದ ನಂತರ ಐಸೋಟಾನಿಕ್ ಸೊಲ್ಯೂಷನ್. ಇಲ್ಲಿ ನೋಡಿ, ಸೆಲ್ನ ಒಳಗಡೆ ಮತ್ತು ಮೀಡಿಯಂ ಒಳಗಡೆ ಎರಡೂ ಕಡೆ ಸಹ ಈಕ್ವಲ್ ಕಾನ್ಸಂಟ್ರೇಷನ್ ಇದೆ. ಈ ಕಡೆ ಬೆಂಚ್ ಮತ್ತು ಈ ಕಡೆ ಬೆಂಚ್ ಎರಡೂ ಕಡೆ 5 ಜನನೇ ಕುತ್ಕೊಂಡಿದ್ದಾರೆ. ಹಂಗಿದ್ದಾಗ ಈ ಬೆಂಚಿಂದ ಆ ಕಡೆ, ಆ ಬೆಂಚಿಂದ ಈ ಕಡೆ ಹೋಗುವಂತ ಪಾಸಿಬಿಲಿಟಿ ಕಡಿಮೆ. ನೀವು ಬಹಳ ಕ್ಲೋಸ್ ಫ್ರೆಂಡ್ ಇದಾರೆ, ಇವನು ಯಾವ ಬೇಕಾಗ್ದವನು ಇದ್ದಾನೆ ಅಂತಂದೇಳಿ ಅಂತ ಹೊತ್ತಿನಾಗ ಹೋಗೋದು, ಅಥವಾ ಏನೋ ಬೇರೆ ಬೇರೆ ಈ ಕಾರಣದಿಂದ ನಾವು ಕಂಪೇರ್ ಮಾಡ್ಕೋಬಹುದು. ಆದ್ರೆ ಇಲ್ಲಿ ಕಾನ್ಸಂಟ್ರೇಷನ್ ಅನ್ನೇ ಇಂಪಾರ್ಟೆಂಟ್ ಅಂತ ನೋಡಿದಾಗ ಏನು
ಎರಡೂ ಕಡೆ ಈಕ್ವಲ್ ಕಾನ್ಸಂಟ್ರೇಷನ್ ಆಫ್ ವಾಟರ್ ಇದೆ. ಆ ರೀತಿ ಇದ್ದಾಗ ಹೂ ಗೇನ್ಸ್ ವಾಟರ್? ನೋ ಒನ್ ಗೇನ್ಸ್ ವಾಟರ್. ಸೆಲ್ನ ಒಳಗಡೆಯಿಂದ ಎಷ್ಟು ನೀರು ಹೊರಗಡೆ ಹೋಗಿರುತ್ತೋ ಅಷ್ಟೇ ನೀರು ಒಳಗಡೆ ಬಂದಿರುತ್ತೆ. ನಾವು ಕ್ಲಾಸಿಂದ ಹೇಳ್ಬೇಕಂದ್ರೆ ಟೀಚರ್ಸ್ ಇಲ್ದಾಗ ನಾವೇನಾದ್ರೂ ಒಂದೇ ಬೆಂಚಲ್ಲಿ ಹೆಚ್ಚಿಗೆ ಜನ ಕೂತ್ಕೊಂಡಿದ್ವಿ ಅಂದ್ರೆ ಟೀಚರ್ ಬಂದ ತಕ್ಷಣ ಏನಾಗ್ತೀವಿ, ಆ ಬೆಂಚಲ್ಲಿ ಅವನು ಇದ್ನೋ ಇದ್ದಿಲ್ವೋ ಒಟ್ಟು ಒಂದೊಂದು ಬೆಂಚಲ್ಲಿ ಎಷ್ಟು ಜನ ಕೂತ್ಕೊಂಡು ಕೇಳ್ತೀವಿ ಅಷ್ಟು ಜನ ಬೆಂಚ್ಗಳಲ್ಲಿ ಕೂತ್ಕೊಂಡ್ಬಿಟ್ಟಿರ್ತೀವಿ ಅಥವಾ ಡೆಸ್ಕ್ಗಳಲ್ಲಿ ಕೂತ್ಕೊಂಡ್ಬಿಟ್ಟಿರ್ತೀವಿ. ಹಂಗಿರುತ್ತೆ. ಓಕೆ. ನಂತರ ನೋಡಿ ಹೈಪರ್ ಟಾನಿಕ್ ಸೊಲ್ಯೂಷನ್. ನೋಡಿ ಸ್ನೇಹಿತರೆ, ಹೆಸರು ಹೇಳುತ್ತೆ ಹೈಪರ್ ಟಾನಿಕ್. ನಿಮ್ಮ ಮಗ ಬಹಳ ಹೈಪರ್ ಆಕ್ಟಿವ್ ಇದ್ದಾನೆ ಅಂದ್ರೆ ಒಳಗಡೆನೆ ಬಹಳ ಕುದಿತಿರುತ್ತೆ ಅಂದ್ರೆ ಅವನಿಗೆ ಒಳಗಡೆನೆ ಬಹಳ ಫುಲ್ ಆಕ್ಟಿವ್ ಇರ್ತಾನೆ ಅಂತ. ಹಂಗಿದ್ದಾಗ ಕ್ಲಾಸ್ ಪೂರ್ತಿ ಡಿಸ್ಟರ್ಬ್ ಮಾಡ್ತಿರ್ತಾನೆ ಅಂತ ಹೇಳ್ತಿರ್ತೀವಿ. ಅವನೇ ಹೆಚ್ಚಿಗೆ ಗಲಾಟೆ ಮಾಡ್ತಾನೆ ಅಂತ ಹೇಳ್ತಿರ್ತಾರೆ. ಹೌದಾ? ಯಾಕೆ ಹೇಳ್ತಿದ್ದೀನಿ ಅಂದ್ರೆ ಹೈಪರ್ ಟಾನಿಕ್ ಸೊಲ್ಯೂಷನ್ ನಲ್ಲಿ ಹೈ ಕಾನ್ಸಂಟ್ರೇಷನ್ ಆಫ್ ವಾಟರ್ ಏನಿರುತ್ತೆ ಸೆಲ್ನ ಒಳಗಡೆನೆ ಇರುತ್ತೆ. ಲೋ ಕಾನ್ಸಂಟ್ರೇಷನ್ ಆಫ್ ವಾಟರ್ ಎಕ್ಸ್ಟರ್ನಲ್ ಎನ್ವಿರಾನ್ಮೆಂಟ್ ನಲ್ಲಿ ಇರುತ್ತೆ ಅಥವಾ ಸೊಲ್ಯೂಷನ್ ನಲ್ಲಿ ಇರುತ್ತೆ. ಆ ರೀತಿ ಸೊಲ್ಯೂಷನ್ ನಲ್ಲೇ ಲೋ ಕಾನ್ಸಂಟ್ರೇಷನ್ ಆಫ್ ವಾಟರ್ ಇತ್ತು, ಸೆಲ್ ಒಳಗಡೆನೆ ಹೈ ಕಾನ್ಸಂಟ್ರೇಷನ್ ಆಫ್ ವಾಟರ್ ಇತ್ತು. ಅಂದ್ರೆ ವಾಟರ್ ಯಾವ ಕಡೆಯಿಂದ ಯಾವ ಕಡೆ ಹೋಗುತ್ತೆ? ಹೈ ಕಾನ್ಸಂಟ್ರೇಷನ್ ಇನ್ಸೈಡ್ ದ ಸೆಲ್ ಟು ಔಟ್ಸೈಡ್ ದ ಸೆಲ್ ಹೋಗುತ್ತೆ. ಹಾಗಾಗಿ ಸೆಲ್ ಲೂಸಸ್ ದ ವಾಟರ್. ಅರ್ಥ ಆದ ಸ್ನೇಹಿತರೆ? ಸೆಲ್ ಯಾವಾಗ ನೀರನ್ನು ಕಳ್ಕಂತು ಅವಾಗ ಏನಾಗುತ್ತೆ? ಸೆಲ್ ಶ್ರಿಂಕ್ಸ್. ಅದಕ್ಕೋಸ್ಕರನೇ ಹೇಳೋದು ಹೈಪರ್ ಆಕ್ಟಿವ್ ಇದ್ರೆ ಅಂತ ಕರೆಕ್ಟ್ ಕಂಟ್ರೋಲ್ ಮಾಡಬೇಕು, ಕರೆಕ್ಟ್ ಆಗಿ ಅವ್ರನ್ನ ಯೂಸ್ ಮಾಡ್ಕೊಳ್ಬೇಕು, ಅವ್ರನ್ನ ಕರೆಕ್ಟ್ ಆಗಿ ಗೈಡ್ ಮಾಡಿ ಸರಿಯಾದ ದಾರಿಯಲ್ಲಿ ನಡೆಯಂಗ್ ಮಾಡಬೇಕು ಅಂತ ಯಾಕೆ ಪೇರೆಂಟ್ಸ್ ಟೀಚರ್ಸ್ ಹೇಳ್ತಾರಂದ್ರೆ ಸೆಲ್ ಲೂಸಸ್, ಆ ವ್ಯಕ್ತಿನೇ ಏನೋ ಕಳ್ಕೊಂಡ್ಬಿಡ್ಬೋದು, ಜೊತೆಗೆ ಸೆಲ್ ಶ್ರಿಂಕ್ಸ್, ಅದೇ ಸ್ಟೂಡೆಂಟ್ಗೆ ತೊಂದರೆ ಆಗ್ಬೋದು. ಅದಕ್ಕೋಸ್ಕರ ಹೈಪರ್ ಆಕ್ಟಿವ್ ಇರೋದ್ರ ಬಗ್ಗೆ ಸ್ಪೆಷಲ್ ಕಾಳಜಿ ತಗೊಂಡಿರ್ತಾರೆ. ಓಕೆ. ಇಲ್ಲಿ ಈಗ ನೋಡಿ ಸ್ನೇಹಿತರೆ, ಸೊಲ್ಯೂಷನ್ಸ್ ನಲ್ಲಿ ಎಷ್ಟು ರೀತಿ ನೋಡಿದ್ವಿ? 3 ರೀತಿಯ ಸೊಲ್ಯೂಷನ್. ಹೈಪೋಟಾನಿಕ್ ಸೊಲ್ಯೂಷನ್, there is a high concentration of water in the solution or in external environment because of which cell gains the water. Because of that cell swells, cell ಉಬ್ಕೊಳ್ಳುತ್ತೆ. ನಂತರ isotonic solution, there is equal amount of water or concentration of water inside the cell as well as in the environment because of which no one gains the water, because of which cell will be there in the same size. ಅರ್ಥ ಆಯ್ತಾ ಸ್ನೇಹಿತರೆ? ನಂತರ ಇಲ್ಲಿ ನೋಡಿ ಇನ್ನೊಂದು ವಿಷಯ ಏನಂದ್ರೆ ಈ ಹೈಪೋಟಾನಿಕ್ ಸೊಲ್ಯೂಷನ್ ಅಲ್ಲಿ ಆ ಸೆಲ್ ಇಂದ ನೀರು ಹೊರಗಡೆ ಹೋಗ್ಬೋದು, ಅದ್ರ ಹೊರಗಡೆ ಹೋಗಿದ್ ನೀರಿಗಿಂತ ಒಳಗಡೆ ಬಂದಂತ ನೀರೇ ಬಹಳ ಇರುತ್ತೆ. ಅರ್ಥ ಆಯ್ತಾ ಸ್ನೇಹಿತರೆ? ನಂತರ ಥರ್ಡ್ ಒನ್ ಹೈಪರ್ಟಾನಿಕ್ ಸೊಲ್ಯೂಷನ್ ಇನ್ ವಿಚ್ ಹೈ ಕಾನ್ಸಂಟ್ರೇಷನ್ ಆಫ್ ವಾಟರ್ ಇಸ್ ದೇರ್ ಇನ್ ದ or inside the cell and low concentration of water will be there in the external environment or in the medium or in the solution, because of which more water will be left from the cell or passed out from the cell than amount of water which is coming inside the cell. ಸೆಲ್ಲಿನ ಒಳಗಡೆ ಬರುವಂತ ನೀರಿಗಿಂತ ಸೆಲ್ಲಿನ ಹೊರಗಡೆ ಹೋಗುವಂತ ನೀರು ಹೆಚ್ಚಿಗೆ ಆಗುತ್ತೆ. ಅದರಿಂದ ಏನಾಗುತ್ತೆ? ಸೆಲ್ ಶ್ರಿಂಕ್ಸ್. ಅರ್ಥ ಆಯ್ತಾ? ಇವತ್ತಿನ ಎಪಿಸೋಡ್ ನಾವು ಏನನ್ನ ನೋಡಿದೀವಿ ಅಂತ ನೋಡ್ಕೊಳ್ಳಿ. ಮೊದಲನೇದಾಗಿ ಸೆಲ್ ಅಂದ್ರೆ ಏನು, ನಂತರ ಹೌ ವಾಸ್ ಸೆಲ್ ಡಿಸ್ಕವರ್ಡ್ and who discovered cell, ನಂತರ cell theory, ನಂತರ differentiation between unicellular and multicellular organisms, ನಂತರ structural organization of a cell, ನಂತರ plasma membrane, why it is considered as or why it is called as selectively permeable membrane, ನಂತರ differentiation between plasma membrane and cell wall. ನಂತರದಲ್ಲಿ ನಾವು ಸ್ಟಡಿ ಮಾಡಿದ್ದು differentiation between diffusion and osmosis. ನಂತರ 3 ರೀತಿಯ ಸೊಲ್ಯೂಷನ್ಸ್, ಹೈಪೋಟಾನಿಕ್, ಐಸೋಟಾನಿಕ್ ಮತ್ತು ಹೈಪರ್ಟಾನಿಕ್ ಸೊಲ್ಯೂಷನ್ಸ್. ಇವುಗಳನ್ನು ನಾವು ಸರಿಯಾಗಿ ಅರ್ಥ ಮಾಡ್ಕೊಂಡಿದ್ವಿ. ಮುಂದಿನ ಎಪಿಸೋಡ್ ನಲ್ಲಿ ಮುಂದಿನ ಕಾನ್ಸೆಪ್ಟ್ ಅನ್ನು ಸ್ಟಡಿ ಮಾಡೋಣ. ಅದಕ್ಕಿಂತ ಮೊದಲು ಒಂದೇ ಒಂದು ಕಾನ್ಸೆಪ್ಟ್ ಅನ್ನು ನಾನು ಸೆಲ್ ವಾಲ್ ಇದರಲ್ಲಿ ಬಿಟ್ಟಿದ್ದೆ. ಈ ಸೆಲ್ ವಾಲ್ ಏನ್ ಮಾಡುತ್ತೆ? ಸೆಲ್ ಬರ್ಸ್ಟ್ ಆಗದೆ ಇರೋ ರೀತಿ ನೋಡ್ಕೊಳ್ಳುತ್ತೆ. ಈಗ ಈ ಹೈಪೋಟಾನಿಕ್ ಸೊಲ್ಯೂಷನ್ ನಲ್ಲಿ ಸೆಲ್ ಏನಾಗುತ್ತೆ? ಹೆಚ್ಚಿಗೆ ನೀರನ್ನು ಪಡ್ಕೊಂಡು ಸ್ವೆಲ್ ಆಗ್ತಾ ಹೋಗುತ್ತೆ. ಬಲೂನ್ ನಲ್ಲಿ ನೀವು ಹೆಚ್ಚಿಗೆ ನೀರು ಹಾಕ್ತಾ ಹೋದ್ರಿ ಅಥವಾ ಹೆಚ್ಚಿಗೆ ಗಾಳಿಯನ್ನು ಹಾಕ್ತಾ ಹೋದ್ರಿ ಅಂದ್ರೆ ಏನಾಗುತ್ತೆ? ಅದು ಬರ್ಸ್ಟ್ ಆಗ್ಬೋದು. ಆ ರೀತಿ ಆಗದೇ ಇರೋ ರೀತಿ ನೋಡ್ಕೊಳ್ಳುವಂತ ಒಂದು ರಿಜಿಡ್ ಆಗಿರುವಂತಹ ಒಂದು ಕವರಿಂಗ್ ಬೇಕಾಗುತ್ತಲ್ಲ, ಆ ರಿಜಿಡ್ ಕವರಿಂಗ್ ಅನ್ನು ಕೊಡೋದು ಸೆಲ್ ವಾಲ್ ಪ್ಲಾಂಟ್ಸ್ ನಲ್ಲಿ. ಅರ್ಥಾತ್ ಬಹಳಷ್ಟು ಡೈಲ್ಯೂಟೆಡ್ ಮೀಡಿಯಂ ನಲ್ಲಿ, ಬಹಳಷ್ಟು ನೀರಿರುವಂತಹ ಮೀಡಿಯಂ ನಲ್ಲಿ ಪ್ಲಾಂಟ್ಸ್ ಇದ್ದಾಗ ಅದು ಬರ್ಸ್ಟ್ ಆಗದೇ ಇರೋ ರೀತಿ ನೋಡ್ಕೊಳ್ಳೋ ಕೆಲಸವನ್ನ ಸೆಲ್ ವಾಲ್ ಮಾಡುತ್ತೆ. ನೀರು ಒಳಗಡೆ ಬಂದು ಆ ಸೆಲ್ ಬಹಳ ಉಪ್ತಾ ಹೋಗ್ಬೋದು ಅಥವಾ ದಪ್ಪ ಆಗ್ತಾ ಹೋಗ್ಬೋದು, ಸ್ವೆಲ್ ಆಗ್ತಾ ಹೋಗ್ಬೋದು. ಆ ರೀತಿ ಆದಾಗ ಅದು ಎಷ್ಟು ಸ್ವೆಲ್ ಆಗೋದಕ್ಕೆ ಉಬ್ಬೋದಕ್ಕೆ ಪ್ರೆಷರ್ ಅನ್ನು ಕೊಡ್ತಿರುತ್ತೋ ಅದಕ್ಕೆ ಅಪೋಸಿಟ್ ಆಗಿ ಈ ಸೆಲ್ ವಾಲ್ ರಿಜಿಡ್ ಆಗಿ ಪ್ರೆಷರ್ ಅನ್ನು ಕೊಡೋದ್ರಿಂದ ಆ ಸೆಲ್ ಒಳಗಡೆ ಹೆಚ್ಚು ನೀರು ಹೋಗಿ ಅದು ಬರ್ಸ್ಟ್ ಆಗಲ್ಲ. ಆ ರೀತಿ ಪ್ರೊಟೆಕ್ಷನ್ ಸಹ ಸೆಲ್ ವಾಲ್ ಕೊಡುತ್ತೆ. ಸ್ನೇಹಿತರೆ, ಇಲ್ಲಿಗೆ ಈ ಎಪಿಸೋಡ್ ಮುಗಿತು. ಮುಂದಿನ ಎಪಿಸೋಡ್ ಅನ್ನು ನೀವು ನೋಡೋದಕ್ಕೆ ಕಾಯ್ತಾ ಇರ್ತೀರಿ ಅಂತ ಅನ್ಕೊಂಡಿದ್ದೀನಿ. ಈ ಎಪಿಸೋಡ್ ಅನ್ನು ನೀವು ಹೆಚ್ಚು ಜನಕ್ಕೆ ಶೇರ್ ಮಾಡಿದಷ್ಟು ಹೆಚ್ಚು ವ್ಯೂಸ್ ಮತ್ತು ನಿಮ್ಮ ಪ್ರೋತ್ಸಾಹದ ಕಾಮೆಂಟ್ಸ್ಗಳು ಬಂದಷ್ಟು, ಲೈಕ್ಸ್ಗಳು ಬಂದಷ್ಟು ಸಹ ನಾನು
ಇನ್ನು ಬೇಗ ಹೆಚ್ಚು 9th ಸ್ಟ್ಯಾಂಡರ್ಡ್ನ ಸೈನ್ಸ್ ಲೆಸನ್ಸನ್ನು ಸಹ ಕವರ್ ಮಾಡಿಕೊಡುವಂಥ ಪ್ರಯತ್ನ ಪಡ್ತೀನಿ. ಸ್ನೇಹಿತರೆ, ನಿಮಗೆ ಈ ವಿಡಿಯೋವನ್ನು ಮಾಡೋದಕ್ಕೋಸ್ಕರ ಎಷ್ಟು ಗಂಟೆಯಲ್ಲಿ ಈ ವಿಡಿಯೋನ ಮಾಡ್ತೀನಿ ಅಂತ ನೋಡ್ತೀರಿ. ಇದು ರಾತ್ರಿ 12 ಗಂಟೆ 10 ನಿಮಿಷ. ಓಕೆ, ಯಾಕೆ ಹೇಳ್ತಿದ್ದೀನಿ ಅಂದರೆ ನಿಮಗೋಸ್ಕರ ಇಷ್ಟು ಸೇವೆಯನ್ನು ಮಾಡೋದಕ್ಕೆ ಸಿದ್ಧರಾಗಿದ್ದೀವಿ. ಅದಕ್ಕೆ ತಕ್ಕದಾಗಿ ನೀವು ಸಹ ಹೆಚ್ಚು ಜನಕ್ಕೆ ಶೇರ್ ಮಾಡಿ. ಇಲ್ಲಿವರೆಗೂ ನೋಡೋದಕ್ಕೆ ಧನ್ಯವಾದಗಳು. ಟೇಕ್ ಕೇರ್, ಬಿ ಹ್ಯಾಪಿ, ಬಾಯ್.